You are listening to Radio D Hotties. ಬೇ ಏರಿಯಾದ ಕನ್ನಡ ಕಣ್ಮಣಿಗಳ ಅಚ್ಚುಮೆಚ್ಚಿನ ಮೊಟ್ಟ ಮೊದಲನೆಯ ಕನ್ನಡ ರೇಡಿಯೋ ಕಾರ್ಯಕ್ರಮ ಶ್ರೀಗಂಧದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ ಗಂಧದ ಗುಡಿ, ಚಂದದ ಗುಡಿ ಶ್ರೀಗಂಧದ ಗುಡಿ. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಹೇಳ್ತಾ ಇದ್ದೀನಿ. ನಿಮ್ಮ RJ ಪ್ರತಿಭಾ ಶ್ರೀಕಂಠಯ್ಯ. ಸ್ನೇಹಿತರೆ, ಇವತ್ತೊಂದು ಬಹಳ ಸ್ಪೆಷಲ್ ಎಪಿಸೋಡ್. ಯಾಕೆಂದರೆ ಇವತ್ತು ನಾವೊಂದು ಹೊಸ ಸೀರೀಸ್ನ ಪ್ರಾರಂಭ ಮಾಡ್ತಾ ಇದ್ದೀವಿ, ವಾದ್ಯ ವಂದನ ಅಂತ. ನಮ್ಮ ಕರ್ನಾಟಕದಲ್ಲಿ ಹಲವಾರು ಅದ್ಭುತವಾದಂತಹ ಇನ್ಸ್ಟ್ರೂಮೆಂಟಲಿಸ್ಟ್ ಇದ್ದಾರೆ. ಹಲವಾರು ಸಲ ನಾವೇನು ಮಾಡ್ತೀವಿ ಅಂದರೆ ವೋಕಲಿಸ್ಟ್ ಅಥವಾ ಸಿಂಗರ್ಸ್ಗೆ ಕೊಡೋಷ್ಟು ಇಂಪಾರ್ಟೆನ್ಸ್ ನಮ್ಮ ಇನ್ಸ್ಟ್ರೂಮೆಂಟಲಿಸ್ಟ್ಗೆ ಕೊಡಲ್ಲ. ಸೊ ಹಾಗಾಗಿ ಇದೊಂದು ಎಕ್ಸ್ಕ್ಲೂಸಿವ್ ಸೀರೀಸ್ ಟು ಫೀಚರ್ ದ ಬೆಸ್ಟ್ ಇನ್ಸ್ಟ್ರೂಮೆಂಟಲಿಸ್ಟ್ ಆಫ್ ಕರ್ನಾಟಕ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಅತ್ಯದ್ಭುತ ವಾದ್ಯಕಾರರಿದ್ದಾರೆ. ಅಂತಹ ಕೆಲವು ಪ್ರತಿಭೆಗಳನ್ನು ಇಂಟ್ರಡ್ಯೂಸ್ ಮಾಡುವಂತಹ ಪ್ರಯತ್ನ ಇವತ್ತು. ಮೊಟ್ಟ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದಾರೆ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಇನ್ಸ್ಟ್ರೂಮೆಂಟಲಿಸ್ಟ್, ಮಲ್ಟಿ ಇನ್ಸ್ಟ್ರೂಮೆಂಟಲಿಸ್ಟ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಸಾರ್ಟ್ ಔಟ್ ಪರ್ಕಷನಿಸ್ಟ್ ಆಫ್ ಅವರ್ ಕಂಟ್ರಿ, ಶ್ರೀ ಪ್ರಮಥ್ ಕಿರಣ್ ಅವರು. ಪ್ರಮಥ್ ಕಿರಣ್ ಅವರು ಹಲವಾರು ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ನ ನುಡಿಸ್ತಾರೆ. ಮೃದಂಗ, ತಬಲಾ, ಮೋರ್ಚಿಂಗ್, ಡ್ರಮ್ಸ್, ಹಾಗೆಯೇ ಇವರೊಬ್ಬ ಅದ್ಭುತವಾದಂತಹ ವೋಕಲ್ ಪರ್ಕಷನಿಸ್ಟ್ ಕೂಡ. ಆ್ಯಂಡ್ ಇವರು ತುಂಬಾ ಅದ್ಭುತವಾದಂತಹ ಸೌಂಡ್ ಇಂಜಿನಿಯರ್ ಕೂಡ. ಇವರ ಸ್ಟುಡಿಯೋ ಲಯ ಡಿಜಿಲಿ ಹಲವಾರು ಪ್ರಾಜೆಕ್ಟ್ಸ್ಗೆ ಪ್ರೋಗ್ರಾಮರ್ ಆಗಿ, ಸೌಂಡ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಇವರು ದ ವೆರಿ ಫೇಮಸ್ ಆ್ಯಂಡ್ ಮೋಸ್ಟ್ ಲೌಡ್ ಬ್ಯಾಂಡ್ ಆದಂತಹ ಚಕ್ರಫೋನಿಕ್ಸ್ ಬ್ಯಾಂಡ್ನ ಒನ್ ಆಫ್ ದ ಪ್ರಾಮಿನೆಂಟ್ ಮೆಂಬರ್ಸ್. ಹಾಗೆಯೇ ಇನ್ನೊಂದು ಬಹಳ ಲೌಡ್ ಬ್ಯಾಂಡ್ ಲಯ ತರಂಗದ ಪ್ರಾಮಿನೆಂಟ್ ಮೆಂಬರ್ ಕೂಡ ಹೌದು. ಸೊ ಸ್ನೇಹಿತರೆ, ಬನ್ನಿ ಹಾಗಾದರೆ ಪ್ರಮಥ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಗಂಧದ ಗುಡಿ ಕಾರ್ಯಕ್ರಮದಲ್ಲಿ ನೀವು ಮಾತಾಡ್ತಿರೋದು ಬಹಳ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ಅವರ್ ಶೋ. ನಮಸ್ಕಾರ ಗೆಳೆಯರೇ. ಒಂದು ಆನರ್ ಅಂಡ್ ನನಗೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಶ್ರೀಗಂಧದ ಗುಡಿ ನನ್ನ ಇಂಟರ್ವ್ಯೂ ಮಾಡ್ತಿರೋದಕ್ಕೆ. ಅಂಡ್ ಬಹಳ ವಿರಳ ಒಬ್ಬ ಇನ್ಸ್ಟ್ರೂಮೆಂಟಲಿಸ್ಟ್ನ ಇಂಟರ್ವ್ಯೂ ಮಾಡುವಂಥದ್ದು. ಆ್ಯಂಡ್ ಸಚ್ ಎ ಗ್ರೇಟ್ ಪ್ರೋಗ್ರಾಮ್ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಗ್ರೂಪ್. ಸರ್, ನೀವೀಗಷ್ಟೇ ಮೆನ್ಷನ್ ಮಾಡಿದ್ರಿ ಜಾಸ್ತಿ ಇನ್ಸ್ಟ್ರೂಮೆಂಟಲಿಸ್ಟ್ನ ಇಂಟರ್ವ್ಯೂ ಮಾಡಲ್ಲ ಅಂತ. ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ದ ರೀಸನ್ ವೈ ವಿ ಆರ್ ಡೂಯಿಂಗ್ ದಿಸ್ ಹೋಲ್ ಸೀರೀಸ್. ನಮ್ಮ ಕರ್ನಾಟಕದಲ್ಲಿರುವಂತಹ ಅತ್ಯದ್ಭುತವಾದಂತಹ ಇನ್ಸ್ಟ್ರೂಮೆಂಟಲಿಸ್ಟ್ನ ಫೀಚರ್ ಮಾಡುವಂತಹ ಒಂದು ಸಣ್ಣ ಪ್ರೋಗ್ರಾಮ್ ಇದು. And we are so happy, and we could not have thought of a better person to kickstart this series. And thank you so much, sir. It's such an honor to have you today. Oh, so absolutely, it's a pleasure. ಸೊ ನಿಮ್ಮ ಜರ್ನಿ ಬಿಗಿನಿಂಗ್ ಶುರು ಮಾಡೋದಾದ್ರೆ, ಸೊ ನಿಮಗೆ ಮ್ಯೂಸಿಕ್ ಅಲ್ಲಿ ಹೆಂಗೆ ಇಂಟ್ರೆಸ್ಟ್ ಬಂದಿದ್ದು ಸರ್? ನಿಮ್ಮ ಫ್ಯಾಮಿಲಿಲಿ ಯಾರಾದ್ರೂ ಮ್ಯೂಸಿಷಿಯನ್ಸ್ ಇದ್ರಾ? ಸೊ ನಿಮ್ಮ ಫಸ್ಟ್ ಮೆಮರೀಸ್ ಹೆಂಗೆ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು ಅಂತ ಏನಾದ್ರು ನೆನಪಿದ್ಯಾ? ನನ್ನ ಫಸ್ಟ್ ಮೆಮೊರಿ ಆಫ್ ಗೆಟಿಂಗ್ ಇನ್ ಟು ಮ್ಯೂಸಿಕ್ ನನಗೆ ನೆನಪಿರೋದು ನನ್ನ 3 ವಯಸ್ಸಿನ ಒಂದು ನೆನಪು ನನಗಿರೋದು. ನಮ್ಮ ಮನೇಲಿ ನಮ್ಮ ತಂದೆ TS ಗಣೇಶ್ ಉಪಾಧ್ಯಾಯ ಹಾಗೂ ನನ್ನ ತಾಯಿ ಸರಸ್ವತಿ ಅವರು, ದೇ ಆರ್ ವೆರಿ ಗ್ರೇಟ್ ಮ್ಯೂಸಿಕ್ ಕನೋಜರ್ಸ್. ಆ್ಯಂಡ್ ಇಬ್ಬರು ಸಂಗೀತ ಕಲಿತಾ ಇದ್ರು. ನಮ್ಮ ವೀಣೆ ಕಲಿತಾ ಇದ್ರು, ನಮ್ಮ ಮೃದಂಗ ಕಲಿತಾ ಇದ್ರು. ಬಟ್ ದ ಸರ್ಕಮ್ಸ್ಟೆನ್ಸಸ್ ಡಿಂಟ್ ಲೆಟ್ ದೆಮ್ ಟು ಟೇಕ್ ಮ್ಯೂಸಿಕ್ ಆಸ್ ದೇರ್ ಪ್ರೊಫೆಷನ್. ಬಟ್ ನನಗೆ 3 ವಯಸ್ಸಿಂದನೇ ನನಗೆ ಚಿಕ್ಕ ಹುಡುಗಿಂದ ನನಗೆ ಇದು ಏನೋ ಮೃದಂಗ ನುಡಿಸ್ಬೇಕು, ಲಯವಾದ್ಯ ನುಡಿಸ್ಬೇಕು, ಅಥವಾ ಎಲ್ಲೇ ಒಂದು ಫಂಕ್ಷನ್ ಇರ್ಬೋದು, ಏನೋ ಅಲ್ಲೇನಾದ್ರು ತವಿಲ್ ಅವ್ರು ಏನಾದ್ರು ಸರ್ದು ನೋಡ್ತಾರೆ, ಅವ್ರ ಮುಂದೆ ಹೋಗಿ ಕೂತ್ಕೊಂಡ್ಬಿಡ್ತೀನಂತೆ. ಸೊ ಹೀಗಿರ್ಬೇಕಾದ್ರೆ ದೇ ಸಾ ದಟ್ ಐ ಹ್ಯಾವ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಮ್ಯೂಸಿಕ್. ನನ್ನ ಎಲ್ಲಾ ಕಡೆ ಕಚೇರಿಗೆ ಕರ್ಕೊಂಡು ಹೋಗೋರು. ರೈಟ್ ಫ್ರಮ್ ರಾಮಂದ್ರ ಕಾನ್ಸರ್ಟ್ಸ್ ಇರ್ಬೋದು, ಗಣೇಶನ್ ಕಾನ್ಸರ್ಟ್ಸ್ ಇರ್ಬೋದು, ಅಥವಾ ಅವಾಗ ಇದು ಏನು BGU ಬೇರೆ ಹೆಸರಲ್ಲಿತ್ತು, ವಿದ್ಯಾರಣ್ಯ ಯುವಕರ ಸಂಘ ಅಂತ ಇತ್ತು. ನಾನು NR ಕಾಲನಿಲೇ ಇದ್ರಿಂದ
ಅಲ್ಲಿ ಸುತ್ತಮುತ್ತಲು ತುಂಬಾ ಕಚೇರಿಗಳು ನಡೆಯೋದು. ಅಂಡ್ ನಮ್ಮ ತಂದೆ ತಾಯಿ ನನ್ನ ರೈಟ್ ಫ್ರಮ್ ರವೀಂದ್ರ ಕಲಾಕ್ಷೇತ್ರ ಯಾವುದೇ ದೂರದಲ್ಲಿ ಯಾರೇ ಕ್ಲಾಸಿಕಲ್ ಕಾನ್ಸರ್ಟ್ಸ್ ಇರ್ಬೋದು ಅಲ್ಲಿ ಕರ್ಕೊಂಡು ಹೋಗೋದಿರ್ಬೋದು. ಅಂಡ್ ಮನೇಲಿ ಮೈ ಡ್ಯಾಡ್ ಯೂಸ್ ಟು ಪ್ಲೇ ಲಾಡ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್ ಫಾರ್ ಮೀ ಅಂಡ್ ಹಾಗೆ ಇಂಟ್ರೆಸ್ಟ್ ಬೆಳ್ಕೋತು. ಅಂಡ್ ನನ್ನ ತಂದೆ ಎನ್ ವಾಸುದೇವರಾವ್ ಅಂತ ನಮ್ಮ ತಂದೆ ಗುರುಗಳು, ಅವ್ರ ಹತ್ರ ಮೃದಂಗ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನಾನು ಅವಾಗ ಮೃದಂಗ ನುಡ್ಸೋದ್ ನೋಡ್ಬಿಟ್ಟು ವಾಸು ಮೇಷ್ಟ್ರು ಒಂದ್ ಸಣ್ಣ ಮೃದಂಗ ನನ್ಗೆ ಗಿಫ್ಟ್ ಮಾಡಿದ್ರು. ಸೊ ದಟ್ ಈಸ್ ಮೈ ಮೆಮೊರಿ ಆಫ್ ಗೆಟಿಂಗ್ ಅನ್ ಇನ್ಸ್ಟ್ರೂಮೆಂಟ್. ವಾವ್. ಸೊ ನಿಮಗೆ ಪರ್ಟಿಕ್ಯುಲರ್ಲಿ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಇಂಟ್ರೆಸ್ಟ್ ಇತ್ತಾ ಚಿಕ್ಕ ವಯಸ್ಸಲ್ಲಿ? ಜನರಲಿ ಹೌದು, ಚಿಕ್ಕ ವಯಸ್ಸಿಂದನೂ ನನಗೆ ಪರ್ಕಷನ್ ಇನ್ಸ್ಟ್ರೂಮೆಂಟ್ ನುಡ್ಸ್ಬೇಕು ಅಂತಾನೆ ಹುಚ್ಚು. ದಟ್ ಇಸ್ ವಂಡರ್ಫುಲ್ ಸರ್. ಸೊ ನೀವು ಫಸ್ಟ್ ಕಲ್ತಿದ್ದು ಹಂಗಾದ್ರೆ ಮೃದಂಗನಾ? ಮೊದಲು ಒಂದ್ ಸ್ವಲ್ಪ ಪಾಠ ಆಗಿದ್ ಮೃದಂಗ. ಆಮೇಲೆ ನಮ್ಮ ತಂದೆ ಹಿ ವಾಂಟೆಡ್ ಮೀ ಟು ಜಾಯಿನ್ ಮ್ಯೂಸಿಕ್ ಕ್ಲಾಸಸ್, ವೋಕಲ್ ಕ್ಲಾಸಸ್. ಅದಕ್ಕೆ ನನ್ನ ಅಲ್ಲಿ ನಮ್ಮನೆ ಹತ್ರನೇ ಮ್ಯೂಸಿಕ್ ಕ್ಲಾಸಸ್ ಹಾಕಿದ್ರು. ಬಟ್ ಐ ವಾಸ್ ನಾಟ್ ಸೋ ಇನ್ಕ್ಲೈನ್ಡ್ ಟುವರ್ಡ್ಸ್ ದಟ್. ಬಟ್ ಐ ಡಿಸ್ಕಂಟಿನ್ಯೂಡ್ ವಿತ್ ದಟ್. ಮೇ ಬಿ ಜಸ್ಟ್ ವಿಜಯಲಕ್ಷ್ಮಿ ಅಂತ ಅವರು, ವಿದುಷಿ ವಿಜಯಲಕ್ಷ್ಮಿ ಅಂತ, ಒಂದೂವರೆ ವರ್ಷ ಹೋಗಿದ್ದೇನೋ. ಆಮೇಲೆ ಐ ಡಿಸ್ಕಂಟಿನ್ಯೂಡ್ ಬಿಕಾಸ್ ಅಲ್ಲಿ ಹೋಗಿನೂ ನಾನು ಕಂಜರ ನುಡಿಸ್ತಾ ಇದ್ದೆ. ಅಲ್ಲಿ ಅವ್ರ ಮೇಲೆ ಒಂದು ಕಂಜರ ಇತ್ತು, ಅದನ್ನ ನುಡಿಸ್ತಾ ಕೂತಿದ್ದೆ. ಸೊ ಹಂಗೆ ಐ ಡಿಸ್ಕಂಟಿನ್ಯೂಡ್ ಅಂಡ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಬೈ ಮೈ ಓನ್. ಏನೋ ರೇಡಿಯೋ ಕೇಳ್ಕೊಂಡು ಆ ಥರ ಶುರು ಮಾಡ್ತಾರೆ. ವಾವ್. ಸೊ ದಟ್ ಈಸ್ ಅಮೇಸಿಂಗ್. ಅಂಡ್ ಇನ್ನೊಂದೇನಂದ್ರೆ ನೀವು ಮಲ್ಟಿ ಇನ್ಸ್ಟ್ರೂಮೆಂಟಲಿಸ್ಟ್. ನೀವು ಮೃದಂಗ ನುಡಿಸ್ತೀರಾ, ತಬ್ಲಾ ನುಡಿಸ್ತೀರಾ, ಆಮೇಲೆ ಡ್ರಮ್ಸ್, ಆಮೇಲೆ ಮೋರ್ಚಿಂಗ್. ಸೊ ಬೇರೆ ಬೇರೆ ಎಲ್ಲಾ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್. ಸೊ ಮೋಸ್ಟ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನೀವೇ ಸೆಲ್ಫ್ ಟಾಟ್ ಸರ್ ಅಥವಾ ನೀವು? ಸೆಲ್ಫ್ ಟಾಟ್, ಹೌದು. ಮೋಸ್ಟ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್ ಆರ್ ಸೆಲ್ಫ್ ಟಾಟ್. ಓನ್ಲಿ ತಬ್ಲಾ ನಾನು ಪಂಡಿತ್ ಉದಯರಾಜ್ ಕರ್ಪೂರ್ ಅಂತ ಅವ್ರ ಹತ್ರ ಫಾರ್ಮಲ್ ಟ್ರೈನಿಂಗ್ ಮಾಡಿದೀನಿ, ಮಾಡ್ತಾ ಇದ್ದೀನಿ. ಆಮೇಲೆ ಕರ್ನಾಟಿಕ್ ಪರ್ಕಷನ್ ನಾನು ಇನ್ ಪರ್ಟಿಕ್ಯುಲರ್ ಮೃದಂಗ ಅಂತ ಹೇಳಲ್ಲ, ಮೋರ್ಚಿಂಗ್ ಅಂತಾನೂ ಹೇಳಲ್ಲ. ಕರ್ನಾಟಿಕ್ ಸಬ್ಜೆಕ್ಟ್ ಅಂತ ತಗೊಂಡಾಗ ನಾನು ವಿದ್ವಾನ್ ಆನೂರ್ ಅನಂತಕೃಷ್ಣ ಶರ್ಮಾ ಅವ್ರು ನನ್ನ ಗುರುಗಳು. ಐ ಹ್ಯಾವ್ ಬೀನ್ ಲರ್ನಿಂಗ್ ಫ್ರಮ್ ಹಿಮ್ ಫಾರ್ ಸೋ ಮೆನಿ ಇಯರ್ಸ್ ನೌ. ಸೊ ಆನೂರು ಅನಂತಕೃಷ್ಣ ಶರ್ಮಾ ಅವರು ನಮ್ಮ ಕರ್ನಾಟಕದ ಹೆಮ್ಮೆ ಅಂತಾನೆ ಹೇಳ್ಬೋದು. ಈಸ್ ಒನ್ ಆಫ್ ದಿ ಬೆಸ್ಟ್ ಪರ್ಕಷನಿಸ್ಟ್. ಅಂಡ್ ಅವ್ರಿಗೆ ಎಷ್ಟು ಜನ, ಅಬ್ಸಲ್ಯೂಟ್ಲಿ ಹಿ ಈಸ್ ಅ ಮ್ಯೂಸಿಕಲ್ ಜೀನಿಯಸ್ ಅಂತಾನೆ ಹೇಳ್ಬೋದು. ಅವ್ರು ಎಷ್ಟು ಜನ ಮ್ಯೂಸಿಷಿಯನ್ಸ್ ನ ತಯಾರು ಮಾಡಿದ್ದಾರೆ. ಸೊ ಐ ಥಿಂಕ್ ಅವರ ಕೊಡುಗೆ ನಮ್ಮ ಕರ್ನಾಟಕದ ಮ್ಯೂಸಿಕ್ಗೆ ಅಪಾರ ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ಡೆಫಿನೆಟ್ಲಿ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಖಂಡಿತ. ಕರ್ನಾಟಿಕ್ ಮ್ಯೂಸಿಕ್ ಫ್ರೆಟರ್ನಿಟಿಗೆನೆ ಆನೂರು ಸ್ಕೂಲ್ ಇದೆಯಲ್ಲ, ಇಟ್ಸ್ ಸಚ್ ಅ ಗಿಫ್ಟ್. ಹೌದು ಸರ್, ಅಬ್ಸಲ್ಯೂಟ್ಲಿ. ಇಟ್ಸ್ ಅ ಬ್ಲೆಸಿಂಗ್. ನೀವು ಹೇಳ್ತಾ ಇದ್ರಿ ನಿಮ್ಗೆ ವೋಕಲ್ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ ಕಲಿಬೇಕಾದ್ರೆ ಅಂತ, ಬಟ್ ನಿಮ್ ವಾಯ್ಸ್ ಕೂಡ ಎಷ್ಟೊಂದು ಚೆನ್ನಾಗಿದೆ. ಅಂಡ್ ನೀವು ಹಲವಾರು ಪ್ರಾಜೆಕ್ಟ್ಸ್ ಅಲ್ಲಿ ವೋಕಲ್ ಪರ್ಕಷನಿಸ್ಟ್ ಆಗಿ ಕೆಲಸ ಮಾಡಿದೀರಾ. ಅಂಡ್ ಯೋರ್ ವಾಯ್ಸ್ ಇಸ್ ರಿಯಲಿ ನೈಸ್. ಥ್ಯಾಂಕ್ ಯು. ಅಂದ್ರೆ ಮೇ ಬಿ ಆ ಚಿಕ್ಕ ಹುಡುಗ ಇದ್ದಾಗ ಐ ವಾಸ್ ಮೋಸ್ಟ್ಲಿ ಡ್ರಿವನ್ ಟುವರ್ಡ್ಸ್ ಪರ್ಕಷನ್. ಆದ್ರಿಂದ ನನಗೆ ಅದ್ರ ಕಡೆ ಅಷ್ಟು ಒಲವು ಇರ್ಲಿಲ್ಲ. ಬಟ್ ಆಮೇಲೆ ಮ್ಯೂಸಿಕ್ ಕೇಳ್ತಾ ಇವಾಗ ಮೆಲಡಿಕ್ ಆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟ್, ಅದನ್ನ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತಾ ಬಂತು. ಹೌದು, ಅಮೇಸಿಂಗ್. ಅಂಡ್ ಮೇ ಬಿ ಯು ಆರ್ ಬಾರ್ನ್ ವಿತ್ ದಟ್ ರಿದಮ್ ಸೆನ್ಸ್ ಅಂತ. ಬಿಕಾಸ್ ಈ ತರ ಪರ್ಕಷನಿಸ್ಟ್ಗೆಲ್ಲ ಅದು ರಿದಮ್ ಸೆನ್ಸ್ ಅನ್ನೋದು ಎಷ್ಟೊಂದ್ ಜನಕ್ಕೆ ಬಂದ್ಬಿಟ್ಟಿರುತ್ತೆ. ಅಂದ್ರೆ ಅದು ಇಂಟ್ಯೂಟಿವ್ ಆಗಿ. ಮೇ ಬಿ ಯು ಆರ್ ಒನ್ ಆಫ್ ದೋಸ್ ಪೀಪಲ್ ಒಂಥರ ಹೂ ಹ್ಯಾಡ್ ಇಟ್ as an intuition, so it made it easier for you to learn ಅಂತ ಅನ್ಸುತ್ತಲ್ವಾ? Maybe. So that's amazing, sir. And ಇನ್ನೊಂದೇನಂದ್ರೆ one of the things that that I feel amazing about your music is ನೀವು ಎಲ್ಲಾ ಜಾನ್ರಸ್ ಅಲ್ಲೂ ನುಡಿಸ್ತೀರಾ. ಒಂದ್ ಕಡೆ ಪಕ್ಕಾ ಶಾಸ್ತ್ರೀಯ ಸಂಗೀತ ಕಚೇರಿಗಳಲ್ಲಿ ನುಡಿಸ್ತೀರಾ, ಹಿಂದೂಸ್ತಾನಿ ಆಗಿರ್ಲಿ, ಕರ್ನಾಟಿಕ್ ಕ್ಲಾಸಿಕಲ್ ಆಗ್ಲಿ. ಇನ್ನೊಂದ್ ಕಡೆ ಫುಲ್ ಫ್ಯೂಷನ್ ಮ್ಯೂಸಿಕ್ ನುಡಿಸ್ತೀರಾ, ಚಿತ್ರಸಂಗೀತ ನುಡಿಸ್ತೀರಾ, ಸುಗಮ ಸಂಗೀತ, ಎಲ್ಲಾ ರೀತಿಯ ಸಂಗೀತದಲ್ಲೂ ನೀವು ತೊಡಗಿಸ್ಕೊಂಡಿರಾ. ಸೊ ಅದು ನೀವು ಕಾನ್ಶಿಯಸ್ ಎಫರ್ಟ್ ದಟ್ ಯು ವಾಂಟ್ ಟು ಟ್ರೈ ವೇರಿಯಸ್ ಜಾನ್ರಸ್ ಆಫ್ ಮ್ಯೂಸಿಕ್, ಅಥವಾ ನಿಮ್ಗೆ ಅದು ಆ ತರ ಇಂಟ್ರೆಸ್ಟ್ ಚಿಕ್ಕ ವಯಸ್ಸಿಂದಾನು ಬಂದಿದ್ಯಾ ಬೇರೆ ಬೇರೆ ತರ ಮ್ಯೂಸಿಕ್ ಕಲಿಬೇಕು, ಕೇಳ್ಬೇಕು, ಪ್ರಯೋಗ ಮಾಡ್ಬೇಕು ಅನ್ನೋದು? ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ನನಗೆ ಚಿಕ್ಕ ವಯಸ್ಸಿಂದನೂ ನನಗೆ ಬೇರೆ ಪ್ರಪಂಚದ ಬೇರೆ ಬೇರೆ ವಾದ್ಯಗಳ ಬಗ್ಗೆ ತುಂಬಾ ಇಂಟ್ರೆಸ್ಟ್. ಅದು ಟು ಸೇ ದಟ್, ಅದೇ ನಮ್ಮಪ್ಪ ಹೇಳಿದ್ನಲ್ಲ, ನಮ್ಮ ತಂದೆ ತಾಯಿ ತುಂಬಾ ಎಕ್ಸ್ಪೋಜರ್ ಕೊಡ್ತಾ ಇದ್ರು ನನಗೆ.
ಟಿವಿಲಿ ಬರೋದಿರ್ಬೋದು ಅಥವಾ ಬೇರೆ ಕಾನ್ಸರ್ಟ್ಸ್ ಇರ್ಬೋದು. ಬೆಂಗಳೂರಲ್ಲಿ ಸಾರ್ಕ್ ಅಂತ ಒಂದು ದೊಡ್ಡ ಆರ್ಗನೈಸೇಷನ್ ಅದರದ್ದು ಫೆಸ್ಟಿವಲ್ ಮಾಡಿದ್ರು, ಸಾರ್ಕ್ ಫೆಸ್ಟಿವಲ್ ಅಂತ. ಅದಕ್ಕೆ ಸುಮಾರು ವರ್ಲ್ಡ್ ಇಂದ ಬೇರೆ ಬೇರೆ ಕಡೆಯಿಂದ ಮ್ಯೂಸಿಷಿಯನ್ಸ್ ಬಂದಿದ್ರು. ಆ ಕಾನ್ಸರ್ಟ್ಗೆ ಎಂಟರ್ ಆಗೋದೇ ಕಷ್ಟ. ಸೊ ಅಂತ ಕಾನ್ಸರ್ಟ್ಗೆ ನಮ್ಮ ತಂದೆ ತಾಯಿ ದಿ ಯೂಸ್ ಟು ಸಿ ದಟ್ ಐ ಕುಡ್ ಗೋ ದೇರ್, ಐ ಕುಡ್ ವಾಚ್ ಪೀಪಲ್ ಪ್ಲೇ ಅನ್ನೋದು. ಐ ಥಿಂಕ್ ಅದ್ರ ಜೊತೆ ನಾನು ಚಿಕ್ಕ ವಯಸ್ಸಿಂದನೂ ಕಲಾಮಂದಿರ ಅಂತ ಬಿಂಬ ನಾಟಕ ಶಾಲೆ ಅಂತ ಕಲಾಮಂದಿರ ಅಂತ ಇವರು ಎಸ್ ಮೂರ್ತಿ ಅವ್ರದ್ದು ಬಿಂಬ ಮಕ್ಕಳ ಶಾಲೆ ಅಂತ ನಾಟಕ ಶಾಲೆ ಅದು. ಅಲ್ಲಿ ನಾನು ಸಮ್ಮರ್ ಕ್ಯಾಂಪ್ಸ್ಗೆ ಹೋಗ್ತಾ ಇದ್ದೆ ವೆನ್ ಐ ವಾಸ್ ಲೈಕ್ 10 or 8. ಅಲ್ಲಿ ತುಂಬಾ ಬೀದಿ ನಾಟಕಗಳು ಮಾಡೋದು. ಹಂಗೆ ಅಲ್ಲಿ MD ಪಲ್ಲವಿ ನಾನು ಎಲ್ಲ ಜೊತೆಗೆ ವಿ ಯೂಸ್ ಟು ಡೂ ಆಲ್ ದೋಸ್ ಪ್ಲೇಸ್. MD ಪಲ್ಲವಿ ಬಂದು ಇವರು ಅಲ್ಲಿ ಎಸ್ ಮೂರ್ತಿ ಅವರ ಮೊಮ್ಮಗಳು. ಸೊ ಹಾಗೆ ಬೆಳ್ಕೊಂಡು ಬಂತು. ವೆನ್ ಪಲ್ಲವಿ ಸ್ಟಾರ್ಟೆಡ್ ಸಿಂಗಿಂಗ್ ವಿತ್ ರಾಜು ಅನಂತ ಸ್ವಾಮಿ ಆರ್ ಲರ್ನಿಂಗ್ ಫ್ರಮ್ ರಾಜು ಅನಂತ ಸ್ವಾಮಿ, ನಾನು ಐ ವೆಂಟ್ ಅಂಡ್ ಜಾಯಿನ್ಡ್ ವಿತ್ ರಾಜು ಅನಂತ ಸ್ವಾಮಿ ಟು ಟೇಕ್ ಮೈ ಬೇಸಿಕ್ ತಬ್ಲಾ ಲೆಸನ್. ಅವ್ರನ್ನ ನುಡ್ಸೋದ್ ಕೇಳ್ಬಿಟ್ಟು ದೆನ್ ಅವಾಗ ದೆನ್ ಐ ಸ್ಟಾರ್ಟೆಡ್ ಮೈ ಜರ್ನಿ ಇನ್ ಟು ಪ್ಲೇಯಿಂಗ್ ಡಿಫ್ರೆಂಟ್ ಜಾನರ್ಸ್ ಆಫ್ ಮ್ಯೂಸಿಕ್. ಅಲ್ಲಿಂದ ನನಗೆ ಎಕ್ಸ್ಪೋಜರ್ ಸಿಗ್ತಾ ಬಂತು ಒಂದೊಂದಾಗಿ. ಅಂಡ್ ಅದಕ್ಕೆ ಮೇಲೆ ವೆನ್ ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ಫಾರ್ ಸೆಷನ್ ರೆಕಾರ್ಡಿಂಗ್ ಲೈಕ್ ಫಿಲಮ್ ಇರ್ಬೋದು ಅಥವಾ ಬೇರೆ ಪ್ರೊಡಕ್ಷನ್ಸ್ ಇರ್ಬೋದು, ಅಲ್ಲಿ ನನಗೆ ತುಂಬಾ ಎಕ್ಸ್ಪೋಜರ್ ಸಿಕ್ತು. ಒನ್ ಆಫ್ ದ ಪರ್ಸನ್ ಐ ಶುಡ್ ಮೆನ್ಷನ್ ಎಲ್ಲಿ ಅಂತಂದ್ರೆ ಪ್ರವೀಣ್ ಡಿ ರಾವ್ ಅವರು. ಹಿ ಸಚ್ ಎ ವಂಡರ್ಫುಲ್ ಮ್ಯೂಸಿಷಿಯನ್. ಹಿ ಮೇಕ್ಸ್ ಅವ್ರಿಗಿರೋ ಎಕ್ಸ್ಪೋಜರ್, ಯಾಕಂದ್ರೆ ಅಷ್ಟು ಜಗತ್ತಿಗೆ ತಿರುಗಾಡಿದಾರಲ್ಲ, ಅವ್ರಿಗಿರೋ ಎಕ್ಸ್ಪೋಜರ್ನ ಇಲ್ಲಿ ನಮ್ಮ ಬೇರೆ ಮ್ಯೂಸಿಷಿಯನ್ಸ್ಗೆ ಹಿ ಟ್ರೈ ಟು ಇನ್ಕಾರ್ಪೊರೇಟ್ ದ್ಯಾಟ್ ಇನ್ಫಾರ್ಮೇಶನ್ ವಿತ್ ದೀಸ್ ಮ್ಯೂಸಿಷಿಯನ್ಸ್. ಅವಾಗ ನನಗೆ ಇನ್ನಷ್ಟು ಬೇರೆ ಬೇರೆ ಜಾನರ್ಗಳ ಬಗ್ಗೆ ಪರಿಚಯ ಆಗ್ತಾ ಹೋದು. ಇಷ್ಟು ಆನೂರ್ ಅಂತ ಕೃಷ್ಣ ಶರ್ಮಾ ಇರ್ಬೋದು ಅಂಡ್ ಉದಯ್ ರಾಜ್ ಕರ್ಪೂರ್ ಇರ್ಬೋದು. ದೇ ಇನ್ಫ್ಲೂಯೆನ್ಸ್ಡ್ ಮೀ ಇನ್ ಲರ್ನಿಂಗ್ ಸೋ ಮೆನಿ ಅದರ್ ಥಿಂಗ್ಸ್. ನನಗೆ ಮೋರ್ಚಿಂಗ್ ನುಡ್ಸ್ಬೇಕು ಅಂತ ಹೇಳಿದೆ ನಮ್ಮ ಉದಯ್ ರಾಜ್ ಕರ್ಪೂರ್ ಅವರು, ನನ್ನ ತಬಲಾ ಗುರುಗಳು. ನೀವು ಮೋರ್ಚಿಂಗ್ ಚೆನ್ನಾಗಿ ನುಡ್ಸ್ಬೇಕು, ನೀನ್ ಮೋರ್ಚಿಂಗು ನುಡ್ಸ್ ತಬಲಾ ಜೊತೆ ಅಂತ ಹೇಳಿದವರು. ದೆನ್ ಐ ಸ್ಟಾರ್ಟೆಡ್ ಪಿಕಿಂಗ್ ಅಪ್ ಮೋರ್ಚಿಂಗ್. ಆಮೇಲೆ ದ ಗ್ರೇಟೆಸ್ಟ್ ಇನ್ಫ್ಲೂಯೆನ್ಸ್ ಇನ್ ಮೈ ಮ್ಯೂಸಿಕಲ್ ಕೆರಿಯರ್ ಈಸ್ ಲಯತರಂಗ ಅಂಡ್ ಮೈ ಫ್ರೆಂಡ್ಸ್ ಅರುಣ್, ಗಿರಿ, ಜಯಚಂದ್ರ, ರವಿಚಂದ್ರ, I should mention, and Guru Prasanna, BC Manjunath, Varijashri. ಇವರೆಲ್ಲ they have helped me widen my horizon ಅಂತ ಅನ್ಸುತ್ತೆ. ರೈಟ್. ನೀವು ಹೇಳ್ತಾ ಇದ್ರಿ ಪ್ರವೀಣ್ ಡಿ ರಾವ್ ಅವ್ರ ಬಗ್ಗೆ. ಅಂಡ್ ಪ್ರವೀಣ್ ಡಿ ರಾವ್ ನೀವು ಹೇಳ್ದಂಗೆ ಅವರು ಹಿ ಈಸ್ ಒನ್ ಆಫ್ ದ ಮೋಸ್ಟ್ ವರ್ಸಟೈಲ್ ಮ್ಯೂಸಿಷಿಯನ್ಸ್. ಕೇವಲ ನಮ್ಮ ಕರ್ನಾಟಕ ಅಲ್ಲ, ಪ್ರಾಬಬ್ಲಿ ಹಿ ಈಸ್ ಒನ್ ಆಫ್ ದ ಮೋಸ್ಟ್ ವರ್ಸಟೈಲ್ ಮ್ಯೂಸಿಷಿಯನ್ಸ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ರೆ ಖಂಡಿತ ಎಕ್ಸಾಜುರೇಷನ್ ಆಗಲ್ಲ. ಬಿಕಾಸ್ Absolutely. ಕಂಪೋಸ್ ಮಾಡದಿರುವಂತಹ ಜಾನರೇ ಇಲ್ಲ ಅಂತ ಹೇಳ್ಬೋದು. ಸಿನಿಮಾ ಸಂಗೀತದಿಂದ ಹಿಡಿದು, ಸೀರಿಯಲ್ ಇಂದ ಹಿಡಿದು, ಡ್ಯಾನ್ಸ್ ಬ್ಯಾಲೇಸ್ ಇಂದ ಹಿಡಿದು, ಥಿಯೇಟರ್ ಪ್ರೊಡಕ್ಷನ್ಸ್ ಇಂದ ಅವ್ರು ಮಾಡದಿರುವಂತಹ ತರದ ಮ್ಯೂಸಿಕ್ಕೇ ಇಲ್ಲ ಅಂತ ಹೇಳ್ಬೋದು. ಅಂಡ್ ಅಮೇಸಿಂಗ್. ಅಂಡ್ ಅಫ್ಕೋರ್ಸ್ ನಾನು ಇನ್ನೂ ನಿಮ್ಮ ಚಕ್ರಫೋನಿಕ್ಸ್ ಬ್ಯಾಂಡ್ ಅಂಡ್ ನಿಮ್ಮ ಅಸೋಸಿಯೇಷನ್ ವಿತ್ ಪ್ರವೀಣ್ ಅವ್ರ ಬಗ್ಗೆ ಇನ್ನೂ ಸಾಕಷ್ಟು ಡೀಟೇಲ್ ಆಗಿ ಮಾತಾಡ್ತೀನಿ ಕಾರ್ಯಕ್ರಮದಲ್ಲಿ. ಅಂಡ್ ಆಲ್ಸೋ ನೀವು ರಾಜು ಅನಂತ ಸ್ವಾಮಿ ಅವರ ಹೆಸರು ಹೇಳಿದ್ರಿ. ಅವರು ಅಷ್ಟೇನೆ ಈ ಸಂದರ್ಭದಲ್ಲಿ ನಾವು ನೆನ್ಸ್ಕೊಳ್ಳೇಬೇಕು, ಯಾಕಂದ್ರೆ ಅವರು ಬಹಳಷ್ಟು ಜನ ಹೊಸ ಮ್ಯೂಸಿಷಿಯನ್ಸ್ಗೆ ಎಂಕರೇಜ್ ಮಾಡಿದವರು. Absolutely. Raju Anand Swami is the greatest influencer in my musical career. Absolutely. ಅಂಡ್ ಇಟ್ಸ್ ಅಮೇಸಿಂಗ್ ದಟ್ ಅವರು ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಅಚೀವ್ ಮಾಡಿದ್ದು. ಐ ಥಿಂಕ್ ಇಟ್ ಈಸ್ ಒನ್ ಆಫ್ ಇಟ್ಸ್ ಕೈಂಡ್ ಅಂಡ್ ಅಮೇಸಿಂಗ್. ಈ ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಳ್ಳೇಬೇಕು. ಇನ್ಫ್ಯಾಕ್ಟ್ ಕಾರ್ಯಕ್ರಮ ಪ್ರಾರಂಭ ಆದಾಗ್ಲಿಂದ ನಾವು ಎಷ್ಟೊಂದು ಜನ ಮ್ಯೂಸಿಕಲ್ ಲೆಜೆಂಡ್ಸ್ನ ನೆನೆಸ್ಕೋತಾ ಇದ್ದೀವಿ. ಸೊ ವಿ ಹ್ಯಾಡ್ ಸಚ್ ಅ ಗ್ರೇಟ್ ಸ್ಟಾರ್ಟ್ ಆಫ್ ದ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಸ್ನೇಹಿತರೆ, ಇವತ್ತು ನಾವು ಮಾತಾಡ್ತಾ ಇದ್ದೀವಿ ದ ಒನ್ ಅಂಡ್ ಓನ್ಲಿ ವರ್ಸಟೈಲ್ ಪರ್ಕಷನಿಸ್ಟ್
ಪ್ರಮಥ್ ಕಿರಣ್ ಅವ್ರ ಜೊತೆ. ಸೊ ಈಗ ಒಂದು ಸಾಂಗ್ ಬ್ರೇಕ್ ತಗೋಣ. ಈಗ ನಿಮ್ಗೋಸ್ಕರ ನಾನೊಂದು ಬ್ಯೂಟಿಫುಲ್ ಹಾಡ್ನ ಪ್ಲೇ ಮಾಡ್ತಾ ಇದ್ದೀನಿ. ಇದು ಪ್ರಮಥ್ ಅವರು ಒನ್ ಆಫ್ ದ ಪ್ರಾಜೆಕ್ಟ್ಸ್ ಇನ್ವಾಲ್ವ್ ಆಗಿರೋದು. ಇದು ಅಮರ ಜ್ಯೋತಿ ಅಂತ. ಸೊ ಇದು ಯೋಧನ ಒಂದು ಕಥೆಯನ್ನ ತಗೊಂಡು ಮಾಡಿರುವಂತಹ ಹಾಡು. ಇದರಲ್ಲಿ ಪ್ರವೀಣ್ ಡಿ ರಾವ್ ಆಕ್ಟ್ ಕೂಡ ಮಾಡಿದ್ದಾರೆ. ಬಹಳ ಅದ್ಭುತವಾದಂತಹ ಒಂದು ಪಾತ್ರ ಮಾಡಿದ್ದಾರೆ. ಸೊ ಇದೊಂದು ಬ್ಯೂಟಿಫುಲ್ ಹಾಡ್ನ ಕೇಳ್ಕೊಂಬನಿ. ವಿಜಯ್ ಪ್ರಕಾಶ್ ಅಂಡ್ ಬಾರಿಜಾಶ್ರೀ ಅವರ ಧ್ವನಿಯಲ್ಲಿ ಪ್ರಮಥ್ ಅವ್ರ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀವಿ. ಸದಾ ಮಿನುಗುತ್ತಿರಲಿ ಬೆಳಕು ಭರತ ಮಾತೆ ಕಂಗಳಲ್ಲಿ, ನೂರು ಗಂಧ ನೂರು ಬಣ್ಣ ಹಬ್ಬಿನ ಗಲಿ ಮಡಿಲಿನಲ್ಲಿ. ಸದಾ ಮಿನುಗುತ್ತಿರಲಿ ಬೆಳಕು ಭರತ ಮಾತೆ ಕಂಗಳಲ್ಲಿ, ನೂರು ಗಂಧ ನೂರು ಬಣ್ಣ ಹಬ್ಬಿನ ಗಲಿ ಮಡಿಲಿನಲ್ಲಿ. ನಮ್ಮ ದೇಶ ನಮ್ಮ ಪ್ರಾಣ ಮುಟ್ಟದಿರಲಿ ಶತ್ರುಗಳಣ, ಸ್ವಾತಂತ್ರ್ಯದ ಮಧುರ ಗಾನ ಅನುರಣಿಸಲಿ ದಿನ ದಿನ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಹಾಗೆಯು ಬರಲು ಮೆಟ್ಟಿ ನಿಲ್ಲುವ ಶೂರವೀರ ಯೋಧರಿಹರು, ನಮ್ಮ ಮಾನತನು ಮನಧನ ಕಾಬಿಡುವಲು ನಿರತರಿಹರು. ಚಳಿಯೆನ್ನದೆ ಮಳೆಯೆನ್ನದೆ ಬಿಸಿಲೆನ್ನದೆ ಹಿಮವೆನ್ನದೆ, ಸಮಯ ಬರಲು ಸಾರಿ ಬರುವ ಸಮರ ವೀರ ಯೋಧರಿಹರು. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಸೊ ಸ್ನೇಹಿತರೆ, ಈಗಷ್ಟು ಒಂದು ಬ್ಯೂಟಿಫುಲ್ ಹಾಡ್ನ ಕೇಳಿದ್ರೆ. ಇವತ್ತು ನಾವು ಮಾಡ್ತಾ ಇದ್ದೀವಿ ವಾದ್ಯ ವಂದನ, ಅ ಟ್ರಿಬ್ಯೂಟ್ ಟು ಕರ್ನಾಟಕಸ್ ಬೆಸ್ಟ್ ಇನ್ಸ್ಟ್ರೂಮೆಂಟಲಿಸ್ಟ್ ಅನ್ನುವಂತ ಒಂದು ಸೀರೀಸ್. ಈ ಸೀರೀಸ್ ನ ಮೊದಲನೇ ಎಪಿಸೋಡ್ ಅಲ್ಲಿ ನಾವು ಮಾತಾಡ್ತಾ ಇದೀವಿ ದ ಸೂಪರ್ ಟ್ಯಾಲೆಂಟೆಡ್ ಪರ್ಕಷನಿಸ್ಟ್ ಪ್ರಮಥ್ ಕಿರಣ್ ಅವ್ರ ಜೊತೆ. ಸೊ ಪ್ರಮಥ್ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಶೋ. ಥ್ಯಾಂಕ್ ಯು. ಸೊ ಕಾರ್ಯಕ್ರಮದಲ್ಲಿ ಬ್ರೇಕ್ ಹೋಗೋಕ್ಕಿಂತ ಮುಂಚೆ ನೀವು ಲಯ ತರಂಗ ಬಗ್ಗೆ ಮೆನ್ಷನ್ ಮಾಡಿದ್ರಿ. ಅಂಡ್ ಲಯ ತರಂಗ ಇಸ್ ಒನ್ ಆಫ್ ದ ಮೋಸ್ಟ್ ಲೌಡ್ ಬ್ಯಾಂಡ್ಸ್ ಇನ್ ಇಂಡಿಯಾ ಅಂಡ್ ಆಲ್ ಓವರ್ ದ ವರ್ಲ್ಡ್ ಅಂತ ಹೇಳ್ಬೋದು. ಅಂಡ್ ಎಸ್ಪೆಷಲಿ ಪರ್ಕಷನ್ ಇನ್ಸ್ಟ್ರೂಮೆಂಟ್ ಲವರ್ಸ್ಗೆ ಇದು ಒಂಥರ ದಿ ಬ್ಯಾಂಡ್ ಟು ಗೋ ಟು ಅಂತ. ಸೊ ಈ ಬ್ಯಾಂಡ್ ನೀವು ಹಲವಾರು ಕಡೆ ಆಲ್ ಓವರ್ ದ ವರ್ಲ್ಡ್ ಪರ್ಫಾರ್ಮ್ ಮಾಡಿದ್ರ. ಅಂಡ್ ನಾನು ಹೇಳ್ದಂಗೆ ದಿಸ್ ಇಸ್ ಒನ್ ಆಫ್ ದ ವೆರಿ ಫ್ಯೂ ಬ್ಯಾಂಡ್ಸ್ ವಿತ್ ಸೋ ಮಚ್ ಫೋಕಸ್ ಆನ್ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್. ಅಂಡ್ ಆಫ್ ಕೋರ್ಸ್ ನೀವು ಆಗ್ಲೇ ಹೇಳ್ತಾ ಇದ್ರಿ ಅರುಣ್ ಕುಮಾರ್ ಅವರು, ಗಿರಿಧರ್ ಉಡುಪ ಅವರು ಅಂಡ್ ರವಿಚಂದ್ರ ಕೂಳೂರ್ ಅವರು. ಸೊ ಆಲ್ ಅಗೇನ್ ಲೆಜೆಂಡರಿ ಮ್ಯೂಸಿಷಿಯನ್ಸ್. ಸೊ ಈ ಲಯತರಂಗ ಅನ್ನುವಂತಹ ಕಾನ್ಸೆಪ್ಟ್ ಶುರುವಾಗಿದ್ದು ಹೇಗೆ? ಅಂಡ್ ನೀವು ಬಹಳಷ್ಟು ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದೀರಾ ಆಲ್ ಓವರ್ ದ ವರ್ಲ್ಡ್ ಅಂಡ್ ಯು ಆಲ್ಸೋ ಹ್ಯಾವ್ ಪರ್ಫಾರ್ಮ್ ವಿತ್ ಗ್ರೇಟೆಸ್ಟ್ ಮ್ಯೂಸಿಷಿಯನ್ಸ್. ಸೊ ಪಂಡಿತ್ ವಿಶ್ವಮೋಹನ ಭಟ್ ಅವ್ರ ಜೊತೆ ಇರ್ಬೋದು, ಅಂಡ್ ಪಂಡಿತ್ ಜಸ್ರಾಜ್ ಅವ್ರ ಜೊತೆ, ರವಿಶಂಕರ್ ಅವ್ರ ಜೊತೆ. ಸೊ ಹೇಳಿ ಲಯತರಂಗ ಸ್ಟಾರ್ಟ್ ಆಗಿದ ಬಗ್ಗೆ ಅಂಡ್ ಹೇಗ್ ನಡೀತಾ ಇದೆ ಆ ಜರ್ನಿ ಬಗ್ಗೆ. ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ನಾನು, ಗಿರಿಧರ್ ಉಡುಪ ಹಾಗೂ ಅರುಣ್, ವಿ ಯೂಸ್ ಟು ಲಿವ್ ಒನ್ ಸ್ಟ್ರೀಟ್ ಅಪಾರ್ಟ್ ಇನ್ NR ಕಾಲನಿ. ಒಂಥರ ಟ್ರಯಾಂಗಲ್ ತರ ಇತ್ತು ನಮ್ಮ ಮನೆ, ನಮ್ 3 ಜನ ಮನೆ. ನಾನು ಫಸ್ಟ್ ಅರುಣ್ ಮನೆಗೆ ಹೋಗೋದು, ಅಲ್ಲಿಂದ ನಾನು ಅರುಣ್ ಗಿರಿ ಮನೆಗೆ ಹೋಗೋದು, ಅಲ್ಲಿ ಆಟ ಆಡೋದು, ವಾಪಸ್ ನಮ್ಮ ಮನೆಗೆ ಬರೋದು. ಅಂಡ್ ಚಿಕ್ಕ ವಯಸ್ಸಿಂದನೂ ನನ್ಗೆ ಮತ್ತೆ ಅರುಣ್ಗೆ ವಿ ಹ್ಯಾಡ್ ಕಾಮನ್ ಫ್ರೆಂಡ್ಸ್. ಅಂಡ್ ಈ ನಾವುಗಳೆಲ್ಲರೂ ಅರುಣ್
ಅವಾಗ ಆರ್ಕೆಸ್ಟ್ರಾಲ್ ನುಡಿಸ್ಬೇಕಾದ್ರೆ ಚಿಕ್ಕ ಹುಡುಗ ಅವನು. ವಿ ಯೂಸ್ ಟು ಜಸ್ಟ್ ರನ್ ಟು ಹಿಸ್ ಕಾನ್ಸರ್ಟ್ ಅಂಡ್ ಅಲ್ಲಿ ಹೋಗ್ಬಿಟ್ಟು ಹೇ ನೋಡು ನುಡಿಸ್ತಾ ಇದ್ದಾನೆ ಅಂದ್ಬಿಟ್ಟು ವಿ ಯೂಸ್ ಟು ಲೈಕ್ ಸಿಯರ್ ಹಿಮ್ ಇನ್ ದ ಕ್ರೌಡ್. ಹಂಗಿರ್ಬೇಕಾದ್ರೆ ವಿ ಆಲ್ಸೋ ವೆಂಟ್ ಟು ದ ಸೇಮ್ ಕಾಲೇಜ್, ವಿಜಯ ಜೂನಿಯರ್ ಕಾಲೇಜ್ಗೆ. ಅಂಡ್ ಗಿರಿ ಅಂಡ್ ಅರುಣ್ ವೇರ್ 1 year elder ಟು ಮಿ. ಅವಾಗ ಕಾಲೇಜ್ ಒಂದು ಕಾರ್ಯಕ್ರಮಕ್ಕೆ ಒಂದು ತಾಳವಾದ್ಯ ಕಚೇರಿ ನೋಡ್ಸೋಣ ಅಂತ ಗಿರಿ ಅನ್ಕೊಂಡ. ಅವಾಗ ಪ್ರಮತ್ ನೀನು ನುಡಿಸ್ತೀರ ನಮ್ಮ ಜೊತೆ ಕೇಳದ. ಸರಿ ಶೋರ್ ನುಡಿಸ್ತೀನಿ ಅಂದ್ಬಿಟ್ಟು ನಾನು ಅವಾಗ ತಬಲಾ ನುಡಿಸ್ತಾ ಇದ್ದೆ. ಐ ವಾಸಂಟ್ ಪ್ಲೇಯಿಂಗ್ ಮೋರ್ಸಿಂಗ್ ಅಟ್ ದಟ್ ಟೈಮ್. ಅವಾಗ ನಾನು ಅರುಣ್ ಗಿರಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಆ ಪ್ರೋಗ್ರಾಮ್ ಇಷ್ಟ ಆಗಿ ಇಂಡಿಪೆಂಡೆನ್ಸ್ ಡೇ, ನಮ್ದು 50th ಇಂಡಿಪೆಂಡೆನ್ಸ್ ಡೇ, ಅದಕ್ಕೆ ನೀವು ನುಡಿಸ್ತೀರಾ ಅಂತ ಕೇಳಿದ್ರು ನಮ್ಮ ಚಂದ್ರಶೇಖರ್ ಸರ್ ಅಂತ ನಮ್ಮ ಲೆಕ್ಚರರು. ಅವ್ರು ಕೇಳಿದ್ರು. ಅವಾಗ ನುಡ್ಸೋಣ ಸರ್ ಅಂದ್ಬಿಟ್ಟು ಒಂದು ದೊಡ್ಡ ಪ್ರೋಗ್ರಾಮು ಆರ್ಗನೈಸ್ ಮಾಡಿದ್ರು. ನಾನು ಅರುಣ್ ಗಿರಿ ಅವಾಗ ವಿ ಪ್ಲೇಡ್ ಫಾರ್ 1 hour ಎಕ್ಸ್ಕ್ಲೂಸಿವ್ಲಿ ಜಸ್ಟ್ ಪರ್ಕಷನ್. ಅಲ್ಲಿಂದ ವಿ ಆಲ್ ಥಾಟ್ ಯಾಕೆ ಒಂದು ಬ್ಯಾಂಡ್ ತರ ಮಾಡಬಾರ್ದು ಅಂತ ಅನ್ಕೋಬೇಕಾದ್ರೆ ನಮಗವಾಗ ಜೊತೆಗೆ ನಮ್ಮ ಗೆಳೆಯರು, ಇನ್ನಷ್ಟು ಗೆಳೆಯರು ಯಾರಿದ್ರು, ನಮ್ಮ ಡಾಕ್ಟರ್ ವಿಷ್ಣು ಸ್ವರೂಪ್ ಅಂತ, ಈಸ್ ಅ ಬಿಗ್ ಕಾರ್ಡಿಯೋ ಸರ್ಜನ್ ಇನ್ ಲೀಡ್ಸ್, ಇವಾಗ ಇನ್ UK ಲೀಡ್ಸ್. ಅವನು ಅಂಡ್ ಮಧುಸೂದನ್, ತಬಲಾ ಮಧುಸೂದನ್. ಆಮೇಲೆ DV ಪ್ರಸನ್ನ ಕುಮಾರ್ ಅಂತ, ಈಸ್ ಅ ಫಿನಾಮಿನಲ್ ಕೊಣಕೋಲ್ ಅಂಡ್ ಮೋರ್ಚಿಂಗ್ ಆರ್ಟಿಸ್ಟ್. ನಾವುಗಳು ಶುರು ಮಾಡಿದ್ವಿ. ಅಂಡ್ ಅದಕ್ಕೆ ರವಿ ಫ್ಲೂಟ್ಗೆ ಸೇರ್ಕೊಂಡ. ಸೊ ಹಿಂಗೆ ವಿ ಸ್ಟಾರ್ಟೆಡ್ ಇಟ್ ಇನ್ 98, April 1998. ಅಂಡ್ ಡೆಬ್ಯೂ ಕಾನ್ಸರ್ಟ್ ಅಲ್ಲಿ ವಿ ಥಾಟ್ ಇಟ್ ವಾಸ್ ಅಮೇಸಿಂಗ್ ದಟ್ ವಿ ಹ್ಯಾವ್ ಟು ಕಂಟಿನ್ಯೂ ದಿಸ್ ಬ್ಯಾಂಡ್ ಅಂತ ಶುರು ಮಾಡಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ವಿ ರಿಲೀಸ್ ದ ಫಸ್ಟ್ ಆಲ್ಬಮ್ ಕಾಲ್ಡ್ ಪುನರ್ನವ ಅಂತ. ಅದು ವಾಸ್ ಅ ಬಿಗ್ ಹಿಟ್ ಅವಾಗ. ಸೊ ವೆರಿ ವೆರಿ ಬಿಗ್ ಹಿಟ್. ರೈಟ್. ಆಮೇಲೆ ವಿತ್ ಸಕ್ಸಸ್ ನಾವೇನ್ ಮಾಡಿದ್ವಿ, ಸರಿ ಇನ್ನೊಂದು ಆಲ್ಬಮ್ ಮಾಡೋಣ ಅಂತ ಹೇಳಿ ತಾಂಡವ ಅಂತ ಮಾಡಿದ್ವಿ. ಆಮೇಲೆ ಪ್ರಣವ ಅಂತ ಮಾಡಿದ್ವಿ. ಅಂಡ್ ಇಟ್ ಕಂಟಿನ್ಯೂ ಸ್ಮೃತಿ ಅಂತ ಮಾಡಿದ್ವಿ. ಆಮೇಲೆ ಯುರೋಪ್ ಅಲ್ಲಿ ಇಂಟರ್ನ್ಯಾಷನಲ್ ರಿಲೀಸ್ ಆಗಿ ಆನಂದಮ್ ಅಂತ ಮಾಡಿದ್ವಿ. ಸೊ ಇತ್ತೀಚೆಗೆ ಲೈಕ್ ಇನ್ 2018 ವಿ ಸೆಲೆಬ್ರೇಟೆಡ್ 20 years and last year we celebrated 21st year of Layataranga coming together. ವಾವ್, ದಟ್ಸ್ ಬ್ರಿಲಿಯಂಟ್. ನೀವು ಹೇಳ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ನನಗೆ ಇನ್ನೊಂದು ತುಂಬ ಇಷ್ಟವಾಗುವಂಥ ವಿಷಯ ಏನು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ತಿದ್ರಿ ಅರುಣ್ ನೀವು, ಆ್ಯಂಡ್ ಅರುಣ್ ಇಸ್ ಆಲ್ಸೋ ಅ ಡ್ರಮ್ಮರ್ ಆ್ಯಂಡ್ ಯು ಪ್ಲೇ ಡ್ರಮ್ಸ್ ಟು. ಸೊ ನೀವೆಲ್ಲ ಪಿಯರ್ಸ್ ಇಷ್ಟು ಒಂದು ಟುಗೆದರ್ ಒಂದೇ ಕಾನ್ಸರ್ಟಲ್ಲಿ ಪ್ಲೇ ಮಾಡ್ತೀರಾ, ದಟ್ ಇಟ್ ಸೆಲ್ಫ್ ಇಸ್ ಅಮೇಝಿಂಗ್ ಅಲ್ವಾ? ಒಂಥರ ಅದು ಕಾಂಪಿಟೇಷನ್ ನೋಡ್ದಂಗೆ ಯು ಆಲ್ ಲೈಕ್ ಸೊ ಟುಗೆದರ್ ಇಷ್ಟು ವರ್ಷದಿಂದ ನುಡಿಸ್ತೀರಾ. ಆ್ಯಂಡ್ ಇವನ್ ಐ ಹ್ಯಾವ್ ಸೀನ್ ಅರುಣ್ ಸ್ಪೀಕಿಂಗ್ ಅಬೌಟ್ ಯು. ಆ್ಯಂಡ್ ಒಂಥರ ಈ ಬಾಂಡಿಂಗ್ ನೋಡಿದ್ರೇನೆ ಒಂಥರ it's a very good example alva, because it's not an easy thing. We are mostly brothers, and second comes the friendship. So first comes the brotherhood. We are brothers actually. ಐ ಥಿಂಕ್ ದಟ್ ಈಸ್ ಅಮೇಝಿಂಗ್. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಮೋರ್ ಪವರ್ ಟು ಲಯತರಂಗ. ಸೊ ಇನ್ನಷ್ಟು ಒಳ್ಳೊಳ್ಳೆಯ ಪ್ರಯೋಗಗಳು ಬರಲಿ. ಆ್ಯಂಡ್ ಲೈಕ್ ಐ ಸೆಡ್, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ರಿನೌಂಡ್ ಬ್ಯಾಂಡ್ಸ್ ಆಫ್ ಇಂಡಿಯಾ. ಎಸ್ಪೆಷಲಿ ಪರ್ಕಷನ್ ಲವರ್ಸ್ಗಂತೂ ದಿಸ್ ಇಸ್ ಒನ್ ಆಫ್ ದ ಫೇವ್ರೆಟ್ ಬ್ಯಾಂಡ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಹೇಳ್ತಾ ಇದ್ರಿ ಕಾಲೇಜಲ್ಲಿ ನುಡಿಸ್ತಾ ಇದ್ದೆ ಎಲ್ಲ ಅಂತ. ಆ್ಯಂಡ್ ಮ್ಯೂಸಿಕ್ನೇ ಫುಲ್ ಟೈಮ್ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದು ಹೇಗೆ? ಆ್ಯಂಡ್ ಅಫ್ಕೋರ್ಸ್ ಸುಮ್ಮನೆ ಹಾಬಿಯಾಗಿ ನುಡ್ಸೋದು ಅದು ಒಂದು ಬೇರೆ ಪಾರ್ಟ್, ಬಟ್ ಅದನ್ನೇ ಪ್ರೊಫೆಷನ್ ಆಗಿ ತಗೋತೀನಿ ಅಂದಾಗ ಬೇರೆ ರೀತಿಯ ಚಾಲೆಂಜಸ್ ಇರುತ್ತೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆ್ಯಂಡ್ ವಾಟ್ ವರ್ ದ ಚಾಲೆಂಜಸ್ ದಟ್ ಯು ಫೇಸ್ಡ್? ನಾನು ಸಿನ್ಸಿಯರ್ಲಿ ನಾನು ಹೇಳಬೇಕು ಅಂದ್ರೆ ಐ ಡಿಡ್ಂಟ್ ಫೇಸ್ ಎನಿ ಚಾಲೆಂಜಸ್ ಅಟ್ ಆಲ್, ಬಿಕಾಸ್ ನಾನು ಎಂಟ್ರಿ ಕೊಟ್ಟ ಟೈಮ್ ಲೈಕ್ ಇನ್ 91-92 when I started playing for Rajan Swami, and then I went into professional scenario in 94. Avaga we used to have work every day. We used to work every day recording irutte atho program irutte.
ಏನಾಗೋಯ್ತು, ಸೈಡ್ ಬೈ ಸೈಡ್ ಓದ್ತಾ ಇದ್ದೆ, ಹಂಗೆ ಈ ಕಡೆ ಕಚೇರಿನೂ ನುಡಿಸ್ತಾ ಇದ್ದೆ. ಪ್ರೊಫೆಷನ್ ತಗೋಬೇಕು ಅಂತ ನಾನು ಡಿಸೈಡ್ ಮಾಡಲಿಲ್ಲ. ದ ಮ್ಯೂಸಿಕ್ ಇಟ್ ಸೆಲ್ಫ್ ಇಟ್ ಜಸ್ಟ್ ಅಬ್ಸರ್ವ್ ಮೀ ಇನ್ ಟು ಇಟ್, ಅಂಡ್ ಐ ಆಮ್ ರಿಯಲಿ ಫಾರ್ಚುನೇಟ್ ದಟ್ ಐ ಡಿಂಟ್ ಹ್ಯಾವ್ ಎನಿ ಹರ್ಡಲ್ ಬೈ ಗಾಡ್ಸ್ ಗ್ರೇಸ್. ದಟ್ಸ್ ಅಮೇಝಿಂಗ್. ಸೊ ಮ್ಯೂಸಿಕ್ ಇಟ್ ಸೆಲ್ಫ್ ಚೋಸ್ ಯು ಅಂತ ಹೇಳ್ಬೋದು ಹಂಗಾದ್ರೆ. ಹೌದು, ಆಬ್ಸಲ್ಯೂಟ್ಲಿ. ಬಟ್ ಇವಾಗಿನ ಟೈಮ್ಗೂ ಮತ್ತೆ ನೀವ್ ಎಂಟ್ರಿ ಕೊಟ್ಟಿದ್ದ ಟೈಮ್ಗೂ ನಿಮ್ಗೆ ಏನಾದ್ರು ಡಿಫ್ರೆನ್ಸ್ ಅನ್ಸುತ್ತಾ? ಇವತ್ತು ಯಾರಾದ್ರೂ ಒಬ್ರು ಹೊಸದಾಗಿ ಫ್ರಮ್ ಸ್ಕ್ರಾಚ್, ಏನು ಅಂದ್ರೆ ಈಗ ಮ್ಯೂಸಿಕ್ ಫ್ಯಾಮಿಲಿಯಿಂದ ಏನು ಬಂದಿಲ್ಲ, ಈಗ ಹೊಸದಾಗಿ ನಾನು ಶುರು ಮಾಡಬೇಕು ಅಂತ ಅನ್ಕೊಂಡವ್ರಿಗೆ, ಸೊ ಈಗ ಫಾರ್ ಎಕ್ಸಾಂಪಲ್ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ನುಡ್ಸೋದು ಅಂತಾನೆ ತಗೊಂಡ್ರೆ, ಇವತ್ತು ಹೇಗಿದೆ ಸರ್ ಆಪರ್ಚುನಿಟೀಸ್? ಸೊ ಪ್ರಾಕ್ಟಿಕಲಿ ಎಲ್ಲರಿಗೂ ಚಾನ್ಸಸ್ ಸಿಗುತ್ತಾ? ಸೊ ಹೌ ಇಸ್ ಇಟ್ ಲೈಕ್? ಇವಾಗ ಆಪರ್ಚುನಿಟೀಸ್ ತುಂಬಾ ಇದೆ, ಮತ್ತೆ ಯು ಕ್ಯಾನ್ ಹ್ಯಾವ್ ಯುವರ್ ಓನ್ ಪ್ಲಾಟ್ಫಾರ್ಮ್. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅಷ್ಟು ವೈಡ್ ಆಗಿದೆ ಅಂಡ್ ಇಟ್ ಹ್ಯಾಸ್ ಗ್ರೋನ್ ಇನ್ ಟು ಸಚ್ ಲಾರ್ಜ್ ಸ್ಕೇಲ್ ಸೋಷಿಯಲ್ ಮೀಡಿಯಾ ಅನ್ನೋದು. ಇವಾಗ್ಲೂ ಅಂತ ಏನ್ ಪ್ರಾಬ್ಲಮ್ ಅಂತ ಏನಿಲ್ಲ, ಬಟ್ ಏನು ಅಂತಂದ್ರೆ ವಿ ಹ್ಯಾವ್ ಟು ಚೂಸ್ ದ ರೈಟ್ ಪಾತ್ ಅಂಡ್ ದ ರೈಟ್ ಜಾನರ್. ಇವಾಗ ಮುಂಚೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ತುಂಬಾ ಅವಕಾಶ ಇತ್ತು. ಐ ಥಿಂಕ್ ಇವಾಗ ಆಸ್ ಯಂಗ್ಸ್ಟರ್ಸ್ ಇಫ್ ದೇ ಹ್ಯಾವ್ ಟು ಕಮಿಂಗ್ ಟು ದ ಪ್ರೊಫೆಷನ್ ಅಲ್ಲ, ಫ್ರಸ್ಟ್ರೇಷನ್ ಆಗ್ಬೋದು ಆನ್ ಇನಿಷಿಯಲ್ ಇಯರ್ಸ್. ಯಾಕಂದ್ರೆ ಕೆಲಸ ಹೆಂಗೆ ಬರುತ್ತೆ ಅಥವಾ ಎಷ್ಟು ಕಾಂಪಿಟೆನ್ಸ್ ಇರುತ್ತೆ. ಯಾಕಂದ್ರೆ ಇವಾಗಲೇ ಸಾಕಷ್ಟು ಜನ ಮ್ಯೂಸಿಷಿಯನ್ಸ್ ಇದ್ದಾರೆ, ಯಂಗ್ಸ್ಟರ್ಸೇ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಸೋರಿದ್ದಾರೆ. ಸೊ ಕಾಂಪಿಟೇಷನ್ ವೈಸ್ ಅಂದ್ರೆ ಸ್ಕಿಲ್ ವೈಸ್ ಇವಾಗ ಯು ಹ್ಯಾವ್ ಟು ರಿಯಲಿ ಬಕ್ ಅಪ್ ಯುವರ್ ಸ್ಕಿಲ್. ಯಾಕಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಸೋರಿದ್ದಾರೆ ಅಂಡ್ ಯು ಹ್ಯಾವ್ ಟು ರಿಯಲಿ ಕಾಂಪೀಟ್ ವಿತ್ ದ ಬಿಗೀಸ್. ರೈಟ್. ಅಂಡ್ ಇನ್ಫ್ಯಾಕ್ಟ್ ಇನ್ನೊಂದೇನು ಅಂದ್ರೆ, ಮ್ಯೂಸಿಕ್ ಇಸ್ ಸಮಥಿಂಗ್ ವೇರ್ ಯು ವೋಂಟ್ ಗೆಟ್ ಇಮಿಡಿಯೇಟ್ ರಿವಾರ್ಡ್ಸ್ ಲೈಕ್ ಅದರ್ ಇಂಡಸ್ಟ್ರೀಸ್. ಅಂದ್ರೆ ಇವತ್ತು ನಾನೇನೋ ಕಷ್ಟಪಟ್ಟು ಏನೋ ಕೆಲಸ ಮಾಡಿದ್ರೆ ಇವತ್ತೇ ರಿವಾರ್ಡ್ ಸಿಗತ್ತೆ ಅಂತ ಹೇಳಕ್ಕಾಗಲ್ಲ. ಇಟ್ ಕುಡ್ ಬಿ ಮೆನಿ ಇಯರ್ಸ್ ಬಿಫೋರ್ ಯು ರೆಕಗ್ನೈಸ್, ಬಿಫೋರ್ ಯು ಸ್ಟಾರ್ಟ್ ಗೆಟಿಂಗ್ ಆಪರ್ಚುನಿಟೀಸ್. ಕೆಲವ್ರಿಗೆ ಬೇಗನೆ ಸಿಗ್ಬೋದು, ಬಟ್ ಇನ್ ಕೆಲವ್ರಿಗೆ ಬಹಳಷ್ಟು ಪರಿಶ್ರಮ ಮಾಡಿ ಅನಂತರ ಸಿಗ್ಬೋದು. ಸೊ ಐ ಥಿಂಕ್ ಲೈಕ್ ಯು ಆರ್ ರೈಟ್ಲಿ ಮೆನ್ಷನಿಂಗ್, ಪೇಷನ್ಸ್ ಇಸ್ ಸಮಥಿಂಗ್ ವಿಚ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅಂಡ್ ಎಸ್ಪೆಷಲಿ ಈಗಿನ ಟೈಮಲ್ಲಿ ವೇರ್ ಎವ್ರಿಬಡಿ ವಾಂಟ್ಸ್ ಇನ್ಸ್ಟೆಂಟ್ ಸಕ್ಸಸ್ ಅಂಡ್ ವೇರ್ ಎವ್ರಿಬಡಿ ವಾಂಟ್ಸ್ ಟು ಬಿ ನೋಟಿಸ್ ಅಂಡ್ ನಂಬರ್ ಆಫ್ ಲೈಕ್ಸ್ ಅಲ್ಲೇ ಮೆಜರ್ ಮಾಡುವಂತಹ ಕಾಲದಲ್ಲಿ, ಐ ಥಿಂಕ್ what you said was very important to have that patience and perseverance. ಹೌದು, ಮತ್ತೆ ಪೇಷನ್ಸ್ ಬೇಕು, ಮತ್ತೆ ಎಜುಕೇಶನ್ ಬೇಕು. ಮ್ಯೂಸಿಕ್ ಎಜುಕೇಶನ್ ನಾನು ಹೇಳೋದು, ಯು ಶುಡ್ ಹ್ಯಾವ್ ಫಾರ್ಮಲ್ ಟ್ರೈನಿಂಗ್ ಇಲ್ಲದೆ ಬರ್ತೀನಿ ಅಂಡ್ ಐ ಕ್ಯಾನ್ ಮೇಕ್ ಇಟ್ ಬಿಗ್ ಇನ್ ಮ್ಯೂಸಿಕ್ ಇಂಡಸ್ಟ್ರಿ ಅಂತಂದ್ರೆ ಅದು ಖಂಡಿತವಾಗ್ಲೂ ತಪ್ಪಾಗ್ಬಿಡುತ್ತೆ. ಫಾರ್ಮಲ್ ಟ್ರೈನಿಂಗ್ ಬೇಕೇ ಬೇಕು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಕರೆಕ್ಟ್. ಅಂಡ್ ಆಲ್ಸೋ ಇವಾಗ ಇನ್ನೊಂದು ಏನಂದ್ರೆ ಪ್ರಮಥ್, ಸೊ ನಾನು ರೀಸೆಂಟ್ ಅಬ್ಸರ್ವ್ ಮಾಡಿರೋದು ಏನು ಅಂದ್ರೆ, ಸೊ ಬಹಳಷ್ಟು ಜನ ಮ್ಯೂಸಿಷಿಯನ್ಸ್ ಇವಾಗ ಎಲ್ಲರೂ ಬೇರೆ ಬೇರೆ ಮಲ್ಟಿ ಶಾನರ್ಸ್ ಅಲ್ಲಿ ಪ್ಲೇ ಮಾಡ್ತಾರೆ, ಇಲ್ಲಾಂದ್ರೆ ವೋಕಲಿಸ್ಟ್ ಆಗಿದ್ರೆ ಹಾಡ್ತಾರೆ. ಸೊ ದಟ್ ಈಸ್ ಆಲ್ಸೋ ಪ್ರಾಬ್ಲಿ ಒಂದು ಇಂಟ್ರೆಸ್ಟ್ ಆಸ್ಪೆಕ್ಟ್ ಇಸ್ ಒನ್ ಟು ಎಕ್ಸ್ಪ್ಲೋರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮ್ಯೂಸಿಕ್. ಅಂಡ್ ಆಲ್ಸೋ ಪ್ರಾಕ್ಟಿಕಾಲಿಟಿ ತಗೊಂಡ್ರೆ, ನೀವು ಮಲ್ಟಿ ಶಾನರ್ ಮ್ಯೂಸಿಷಿಯನ್ ಆಗಿದ್ರೆ ನಿಮ್ಗೆ ಇಟ್ ಓಪನ್ಸ್ ಅಪ್ ಅ ಲಾಟ್ ಆಫ್ ಅವೆನ್ಯೂಸ್ ಆಸ್ ವೆಲ್. ನಿಮ್ಗೆ ಬೇರೆ ಬೇರೆ ತರ ಪ್ರಾಜೆಕ್ಟ್ಸ್ ಮಾಡುವಂತ ಅವಕಾಶ ಸಿಗುತ್ತೆ, ಬೇರೆ ಬೇರೆ ಮ್ಯೂಸಿಷಿಯನ್ಸ್ ಜೊತೆ ಬ್ಯಾಂಡ್ಸ್ ಜೊತೆ ಕೊಲಾಬ್ರೇಟ್ ಮಾಡುವಂತ ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಇವಾಗ ಫಂಡಮೆಂಟಲ್ ಮ್ಯೂಸಿಕ್ ಕಲಿಯೋದು ಇಟ್ ಈಸ್ ಇವನ್ ಮೋರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಎಸ್ಪೆಷಲಿ ಈಗಿನ ಟೈಮಲ್ಲಿ ಟು ಎಕ್ಸ್ಪೆರಿಮೆಂಟ್. ಇವಾಗ I want to include something here. ಏನಂತ ಅಂದ್ರೆ, ಎನಿ ಫಾರ್ಮ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತ್ರೆ ಏನ್ ಅಡ್ವಾಂಟೇಜ್ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಮಗೆ ಸೈನ್ಸ್ ಆಫ್ ದ ಮ್ಯೂಸಿಕ್ ಅರ್ಥ ಆಗತ್ತೆ ಅಂಡ್ ಹೌ ಟು ಇಂಪ್ಲಿಮೆಂಟ್ ಇಟ್ ಆರ್ ಹೌ ಟು ಇನ್ಕಾರ್ಪೊರೇಟ್ ಇಟ್ ವಿತ್ ಡಿಫ್ರೆಂಟ್ ಜಾನರ್ಸ್ ಆಫ್ ಮ್ಯೂಸಿಕ್ ನ ನಾವೇ ಕಂಡುಕೊಳ್ಬಹುದು. ಸೊ ಬಾರಿ ಈಸಿ ಆಗತ್ತೆ ಇಫ್ ಯು ಲರ್ನ್ ಮ್ಯೂಸಿಕ್. ರೈಟ್. ಯಾ, ಐ ಥಿಂಕ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ನೀವು ಹೇಳ್ದಂಗೆ. ಆ್ಯಂಡ್ ನಾನು ಇನ್ನೊಂದು ಕ್ವೆಶನ್ ಕೇಳಬೇಕಾಗಿತ್ತು ನಿಮ್ಮನ್ನ, ಯಾಕಂದರೆ ನೀವು ಒಬ್ಬ ಮೋಸ್ಟ್ ಸಾರ್ಟ್ ಔಟ್ ಸೌಂಡ್ ಇಂಜಿನಿಯರ್ ಕೂಡ. ಸೊ ನೀವು ಅಷ್ಟು ಒಬ್ಬ ಅದ್ಭುತವಾದಂತಹ ಮ್ಯೂಸಿಷಿಯನ್ ಆಗಿರೋದ್ರಿಂದ, ಸೊ ನಿಮಗೆ ಆ ಮ್ಯೂಸಿಕ್ ಹೆಂಗೆ ಸೌಂಡ್ ಆಗಬೇಕು ಅನ್ನೋಂಥ ಐಡಿಯಾ ಪ್ರಾಬ್ಲಿ ಯು ಹ್ಯಾವ್ ಇಟ್ ಬೆಟರ್ ದ್ಯಾನ್ ಯುವರ್ ಪಿಯರ್ಸ್ ಅನ್ಸುತ್ತೆ. ಸೊ ಆ ಸೌಂಡ್ ಇಂಜಿನಿಯರ್ ಆಗಿ, ಪ್ರೋಗ್ರಾಮರ್ ಆಗಿ ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ? ಆ್ಯಂಡ್ ಲಯಾ ಡಿಜಿ ನಿಮ್ಮ ಸ್ಟುಡಿಯೋ, ಆ್ಯಂಡ್ ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಸ್ನೇಹಿತರೆ, ಬಹಳ ಜನ ಮ್ಯೂಸಿಷಿಯನ್ಸ್ ದೇ ಪೋಸ್ಟ್ ಸೇಯಿಂಗ್ ದಟ್ ದಿಸ್ ರೆಕಾರ್ಡಿಂಗ್ ವಾಸ್ ಮಾಸ್ಟರ್ಡ್ ಅಟ್ ಲಯಾ ಡಿಜಿ ಅಂತ ಬಹಳಷ್ಟು ನೋಡಿರ್ತೀರಾ. ಸೊ ಹೇಳಿ ಸರ್, ಲಯಾ ಡಿಜಿ ಶುರುವಾಗಿದ್ದು ಹೇಗೆ? ಆ ಸೌಂಡ್ ಇಂಜಿನಿಯರ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ಅದು ನಾನು ನನ್ನ ವೆಬ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ನಾನು ಐ ಯೂಸ್ ಟು ಡೂ ಲಾಟ್ ಆಫ್
ಐ ಯೂಸ್ ಟು ಲರ್ನ್ ಲಾಟ್ ಆಫ್ ಅನಿಮೇಷನ್ ಅದೆಲ್ಲ ಮಾಡಬೇಕು ಅಂತ ಅರೆನಾ ಮಲ್ಟಿಮೀಡಿಯಾ ಅಂತ ಹೋಗಿ ಸೇರ್ಕೊಂಡಿದ್ದೆ. ಅಯ್ಯೋ, ಅದೊಂದು 3 years ಕೋರ್ಸ್ ಅದು. ಅಲ್ಲಿ ಅನಿಮೇಷನ್ ಕಲಿಯೋದಕ್ಕಿಂತ ಜಾಸ್ತಿ ನಾನು ನೋ ಹೌ ಅಬೌಟ್ ಕಂಪ್ಯೂಟರ್ಸ್ ಅಂತ ಹೇಳ್ಬೋದು, ಅದು ಮಾಡ್ಕೊಂಡೆ. ಅದಕ್ಕೆ ಸೈಮಲ್ಟೇನಿಯಸ್ ಆಗಿ ಅವಾಗ ಕಂಪ್ಯೂಟರ್ ಮೇಲೆ ಪ್ರೋಗ್ರಾಮಿಂಗ್ ಮಾಡೋದು ಇಟ್ ವಾಸ್ ಕಮಿಂಗ್ ಇನ್ ಟು ದ ಇಂಡಸ್ಟ್ರಿ. ಡಿಜಿಟಲ್ ರೆಕಾರ್ಡಿಂಗ್, ಅಲ್ಲಿವರೆಗೂ ಅನಲಾಗ್ ರೆಕಾರ್ಡಿಂಗ್ ಇತ್ತು, ಅಥವಾ ಡಿಜಿಟಲ್ ರೆಕಾರ್ಡಿಂಗ್ ಇದ್ರು ಇಟ್ ವುಡ್ ಬಿ ಆನ್ ಡಿಜಿಟಲ್ ಟೇಪ್ಸ್, ನಾಟ್ ಆಕ್ಚುಲಿ ಆನ್ ದ ಡಿಸ್ಕ್. ಆ ತರ ಒಂದು ಆ ಶಿಫ್ಟ್ ಕಾಲ ಇತ್ತು. ಅವಾಗ ಪ್ರೋಗ್ರಾಮಿಂಗ್ ಬಗ್ಗೆ ಒಲವಿತ್ತು. ಅವಾಗ ಹಂಗೆ ಶುರು ಮಾಡಿ ಐ ಯೂಸ್ ಟು ಡೂ ಲಾಡ್ ಆಫ್ ಪ್ರೋಗ್ರಾಮಿಂಗ್ ಫಾರ್ ಜಿಂಗಲ್ಸ್ ಆರ್ ಹಂಗೆ ಮಾಡ್ತಾ 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 ಸೌಂಡಿಂಗ್ ಬಗ್ಗೆ ನನಗೆ ಒಲವು ಹುಟ್ಕೋತು. ಏನ್ ಮಾಡೋದು, ಮಿಕ್ಸಿಂಗ್ ಅಂದ್ರೆ ಏನು, ಮಾಸ್ಟರಿಂಗ್ ಅಂದ್ರೇನು. ದೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ಅಬೌಟ್ ಇಟ್. ಆಮೇಲೆ UK ಇಂದ ಒಂದು 6 months ಕೋರ್ಸು ಮಾಡ್ಕೊಂಡೆ. ಸೊ ಇದು ಮಾಡ್ತಾ 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 ಏನಾಗತ್ತೆ, ನಮ್ಮ ಮ್ಯೂಸಿಕ್ಗೆ ಏನ್ ಬೇಕು, ನಮ್ಮ ಜಾನರ್ಗೆ ಯಾವ ತರ ಮೈಕ್ ಮಾಡಬೇಕು ಒಂದು ಇನ್ಸ್ಟ್ರೂಮೆಂಟ್ಗೆ, ಅದ್ರ ಫ್ರೀಕ್ವೆನ್ಸಿ ಏನು. ಇವಾಗ ನಾನು ನಮ್ಮ ಲಯತರಂಗ ಕಾನ್ಸರ್ಟ್ ಇರ್ಬೋದು ಅಥವಾ ಚಕ್ರಫೋನಿಕ್ಸ್ ಕಾನ್ಸರ್ಟ್ಗೆ ನಾನೇ ಖುದ್ದಾಗಿ ಐ ವಿಲ್ ಬಿ ದ ಸೌಂಡ್ ಇಂಜಿನಿಯರ್ ಅಟ್ ವೆನ್ಯೂ. ಅಥವಾ ನಾನು ಎಲ್ಲೇ ಟೂರ್ ಮಾಡಂಗಿದ್ರು ಸರಿ ಆ ಮ್ಯೂಸಿಷಿಯನ್ಸ್ ಜೊತೆ ಐ ವುಡ್ ಸೇ ನಾನು ಕ್ಯಾನ್ ಐ ಡೂ ದ ಮ್ಯೂಸಿಕ್ ಅಂತ ಕೇಳ್ಕೊತಾ, ಕ್ಯಾನ್ ಐ ಡೂ ದ ಸೌಂಡ್ ಅಂತ ಕೇಳಿ. ದೇ ವರ್ ವೆರಿ ಕರ್ಚಿಯಸ್ ಅಂಡ್ ದೇ ಸೆಡ್ ಎಸ್ ಮಾಡಿ ಅಂತ ಹೇಳಿದಾಗ ಅಲ್ಲಿ ನನಗೆ ಎಕ್ಸ್ಪೋಜರ್ ಸಿಗ್ತಾ ಹೋಯ್ತು. ಆಮೇಲೆ ಅಂಡ್ ಐ ಶುಡ್ ಬಿ ಸೇ ಐ ಆಮ್ ವೆರಿ ಫಾರ್ಚುನೇಟ್ enough to do sound for like greats like Zakir Hussain ಅವರು ಇರ್ಬೋದು, ಗಣೇಶ್ ಕುಮೇಶ್ ಅವರು ಇರ್ಬೋದು, ಜಯಂತಿ ಅವರು ಇರ್ಬೋದು, ಅವ್ರಿಗೆಲ್ಲರಿಗೂ I have done live sound in their concert. That is one area I really get interested in. ದಟ್ ಈಸ್ ಅಮೇಝಿಂಗ್. ಯಾಕಂದರೆ ಟೆಕ್ನಾಲಜಿ ಅನ್ನೋದು ಬೇರೆ ಎಲ್ಲ ಫೀಲ್ಡಲ್ಲೂ ಅಡ್ವಾನ್ಸ್ ಆಗ್ತಿರೋ ಹಾಗೆ ಇವನ್ ಮ್ಯೂಸಿಕಲ್ಲಿ ಟೆಕ್ನಾಲಜಿ ಟುಡೇ ಹ್ಯಾಸ್ ಅಡ್ವಾನ್ಸ್ ಸೋ ಮಚ್ ಆ್ಯಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಅಪ್ ವಿತ್ ಇಟ್ ಅಲ್ವಾ. ಇಲ್ಲಾಂದರೆ ದಟ್ ಸೌಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇವಾಗ ನೋಡಿದ್ರೆ ತುಂಬಾನೇ ಎಂಫಸಿಸ್ ಇದೆ ಆ ಸೌಂಡಿಂಗ್ಗೆ. ಆ್ಯಂಡ್ ಇನ್ಫ್ಯಾಕ್ಟ್ ಸ್ನೇಹಿತರೆ, ನಾನು ಹೇಳಬೇಕು ನಿಮಗೆ, ಈಗ ಆಡಿಯೋ ಟೆಕ್ನಾಲಜೀಸ್ ಬಗ್ಗೆ ಅಥವಾ ಆಟೋ ಸಿಂಕ್ ಬಗ್ಗೆ ಎಲ್ಲ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಇಫ್ ಯು ಆರ್ ಇಂಟ್ರೆಸ್ಟೆಡ್, ದರ್ ಇಸ್ ಅನ್ ಅಮೇಝಿಂಗ್ ಟಾಕ್ ಗಿವನ್ ಬೈ ಪ್ರಮಥ್ ಕಿರಣ್ ಜಿ ಇನ್ ಒನ್ ಆಫ್ ದ ಟೆಡ್ ಟಾಕ್ಸ್. ಅದು ಯೂಟ್ಯೂಬ್ ಇದೆ. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ನೋಡ್ಬೋದು. ಸೊ ಹೀಸ್ ಎಕ್ಸ್ಪ್ಲೈನ್ ಅ ಲಾಟ್ ಆಫ್ ಟೆಕ್ನಿಕ್ಯಾಲಿಟೀಸ್. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆಕ್ಚುಲಿ ಪ್ರಮಥ್ ಅವರೇ. ಇವನ್ ಐ ಹ್ಯಾವ್ ಸೀನ್ ದ್ಯಾಟ್. ಥ್ಯಾಂಕ್ ಯು. ಸೊ ಇಟ್ಸ್ ಲೈಕ್ ಅಮೇಝಿಂಗ್. ಆ್ಯಂಡ್ ನೀವು ಚಕ್ರಫೋನಿಕ್ಸ್ ಬಗ್ಗೆ ಮೆನ್ಷನ್ ಮಾಡ್ತಿದ್ರಿ, ಆ್ಯಂಡ್ ಚಕ್ರಫೋನಿಕ್ಸ್ ಬಗ್ಗೆ ಮಾತಾಡಲೇಬೇಕು. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಲೌಡ್ ಬ್ಯಾಂಡ್ಸ್ ಇನ್ ಕರ್ನಾಟಕ. ಆ್ಯಂಡ್ ನನಗೆ ಪರ್ಸ್ನಲಿ ಚಕ್ರಫೋನಿಕ್ಸ್ ಬಗ್ಗೆ ಏನು ತುಂಬ ಇಷ್ಟ ಆಗೋದು ಅಂದರೆ, ಫಸ್ಟ್ ದ ಬ್ಯಾಂಡ್ ಮೆಂಬರ್ಸ್ ಇಟ್ಸ್ 4 ಜನ, ಪ್ರಮಥ್ ಕಿರಣ್ ಅವರು ಆ್ಯಂಡ್ ಪ್ರವೀಣ್ ಟಿ ರಾವ್, ವಾರಿಜಾ ಶ್ರೀ ಆ್ಯಂಡ್ ಅಜಯ್ ವಾರಿಯರ್. ಇವ್ರು 4 ಜನನ ಒಂದು ಫ್ರೇಮಲ್ಲಿ ನೋಡೋದೇ ಬಹಳ ಖುಷಿ. ಆ್ಯಂಡ್ ಅನದರ್ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ದಿಸ್ ಬ್ಯಾಂಡ್ ಇಸ್ ಎವ್ರಿಬಡಿ ಡಸ್ ಮೋರ್ ದ್ಯಾನ್ ಒನ್ ಥಿಂಗ್. ಸೊ ಎಲ್ಲ ಮಲ್ಟಿ ಇನ್ಸ್ಟ್ರುಮೆಂಟಲಿಸ್ಟ್ ಆ್ಯಂಡ್ ಐ ಮೀನ್ ಎವ್ರಿಬಡಿ ಈಸ್ ಮಲ್ಟಿ ಟ್ಯಾಲೆಂಟೆಡ್ ಇನ್ ದ್ಯಾಟ್ ಬ್ಯಾಂಡ್. ಸೊ ಹೇಳಿ, ಚಕ್ರಫೋನಿಕ್ಸ್ ಬಗ್ಗೆ ಅದು ಶುರುವಾಗಿದ್ದು, ಆ್ಯಂಡ್ ಆಲ್ ಆಫ್ ಯು ಹ್ಯಾವ್ ವರ್ಕ್ಡ್ ಆನ್ ನ್ಯೂಮರಸ್ ಪ್ರಾಜೆಕ್ಟ್ಸ್, ಹಂಡ್ರೆಡ್ಸ್ ಆಫ್ ಪ್ರಾಜೆಕ್ಟ್ಸ್ ಟುಗೆದರ್. ಸೊ ಅಲ್ವಾ? ಸೊ ಹೇಳಿ ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಆ್ಯಂಡ್ ವಾಟ್ ಡಸ್ ಚಕ್ರಫೋನಿಕ್ಸ್ ಮೀನ್ ಟು ಯು? ಚಕ್ರಫೋನಿಕ್ಸ್ ಇವಾಗ ಒಂದು 8 ವರ್ಷದ ಮುಂಚೆ ಚಕ್ರಫೋನಿಕ್ಸ್ ಅಂತ ನಾಮಕರಣ ಮಾಡಿದ್ರು. ಬಟ್ ವಿ ಹ್ಯಾವ್ ಬೀನ್ ಪ್ಲೇಯಿಂಗ್, ನಾನು, ಪ್ರವೀಣ್ ಅವರು, ಅಜಯ್ ಅಂಡ್ ವಾರಿಜಾ, ವಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ ಐ ಥಿಂಕ್ ಮೋರ್ ದೆನ್ 15-16 years ನಾವು. ಅಫ್ಕೋರ್ಸ್ ನಾನು, ಪ್ರವೀಣ್ ಅವರು we go way back 25 years, ಅದಕ್ಕಿಂತ ಜಾಸ್ತಿ ಇದೆ. ಬಟ್ ವಿ ಸ್ಟಾರ್ಟೆಡ್ ಆಸ್ ಒಂದು ಯಾವುದೋ ಒಂದು ಪ್ರೋಗ್ರಾಮ್ ಬಂತು ಹೀಗೆ ಕಾರ್ಪೊರೇಟ್ ಶೋ. ಅಲ್ಲಿ ಅವ್ರಿಗೆ ನಾವು 4 ಜನ ಒಂದು ರೆಕಾರ್ಡಿಂಗ್ ಅಲ್ಲಿ ಇದ್ವಿ. ಪ್ರವೀಣ್ ಏನಾದ್ರೆ ಈ ತರ ಒಂದು ಪ್ರೋಗ್ರಾಮ್ ಬಂದಿದೆ ಮಾಡೋಣ ಮಾಡೋಣ ಅಂತ ಹೇಳಿ ಅವಾಗ ಶುರುವಾಯ್ತು ಒಂದು ಪ್ರೋಗ್ರಾಮ್ ಅಂತ ಹೋದ್ವಿ, ಮಾಡಿದ್ವಿ. ಅವಾಗ ಇಟ್ ವಾಸ್ ವೆರಿ ಗುಡ್ ಅಂಡ್ ವಿ ಆಲ್ ಸಿಂಗ್ಡ್ ಆಸ್ ದೋ ವಿ ಹ್ಯಾವ್ ಪ್ರಾಕ್ಟೀಸ್ ದಿಸ್ ಮ್ಯೂಸಿಕ್ ಫಾರ್ ಎವರ್ ಅನ್ನೋ ತರ ಸಿಂಕ್ ಆಯಿತು. ಸೊ ಅವಾಗ ಅನ್ಕೊಂಡ್ವಿ ವೈ ನಾಟ್ ಡೂ ಅ ಬ್ಯಾಂಡ್ ಅಂತ. ಅಂಡ್ ಚಕ್ರಫೋನಿಕ್ಸ್ ಅಂತ ಹೆಸರಿಡೋಣವಾ ಅಂತ ಕೇಳಿದ್ರು ಪ್ರವೀಣ್. ನಮ್ಗೆಲ್ಲರಿಗೂ ಇಷ್ಟ ಆಯ್ತು. ಸೊ ವಿ ವೆಂಟ್ ಅಹೆಡ್ ವಿತ್ ದಟ್ ನೇಮ್ and we started doing a lot of productions with that name. Tyagaraja Lounge anta madidvi, and we have lot of videos. Anna Melo irbodu adella videos aache bartidangene we got more and more opportunities worldwide
to perform, and right now we are all enjoying this music. ವಂಡರ್ಫುಲ್. ಆ್ಯಂಡ್ ಚಕ್ರಫೋನಿಕ್ಸ್ ಇನ್ಫ್ಯಾಕ್ಟ್ ನಮ್ಮ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾದಲ್ಲಿ ಕೂಡ ಬಂದು ಪರ್ಫಾರ್ಮ್ ಮಾಡಿರ ಕಪಲ್ ಆಫ್ ಟೈಮ್ಸ್ ಅಕ್ಕ ಸಮ್ಮೇಳನ ಅನ್ನೋದ್ರಲ್ಲಿ ಒಂದ್ಸಲ, ಆ್ಯಂಡ್ ಆಲ್ಸೋ ಇನ್ 2016. ಆ್ಯಂಡ್ ಚಕ್ರಫೋನಿಕ್ಸ್ ಬಗ್ಗೆ ನನಗೆ ಇನ್ನೊಂದು ಬಹಳ ಪರ್ಸ್ನಲಿ ತುಂಬ ಇಷ್ಟ ಆಗುವಂಥ ವಿಷಯ ಏನು ಅಂದರೆ, ದೇರ್ ಈಸ್ ಸಮಥಿಂಗ್ ಟು ಆಫರ್ ಫಾರ್ ಎವ್ರಿಬಡಿ. ಈಗ ಸಾಮಾನ್ಯವಾಗಿ ಯಾವುದೋ ಒಂದು ಕಾನ್ಸರ್ಟ್ ಅಂದರೆ ಒಂದು ಪರ್ಟಿಕ್ಯುಲರ್ ಜಾನರ್ಗೆ ಲಿಮಿಟೆಡ್ ಆಗಿರುತ್ತೆ. ಬಟ್ ಚಕ್ರಫೋನಿಕ್ಸ್ ಬಂದರೆ ಫಿಲಮ್ ಹಾಡುಗಳು ಇಷ್ಟ ಇರೋರಿಗೆ ಅದು ಇರುತ್ತೆ, ಕ್ಲಾಸಿಕಲ್ ಮ್ಯೂಸಿಕ್ ಇಷ್ಟ ಇರೋರಿಗೆ ಅದ್ರದ್ದು ಬಿಟ್ಟಿರುತ್ತೆ, ಇನ್ಸ್ಟ್ರೂಮೆಂಟಲಿಸ್ಟ್ ಇಷ್ಟ ಇರೋರಿಗೆ ಅದು ಇನ್ಸ್ಟ್ರೂಮೆಂಟಲ್ ಬಿಟ್ಸ್ ಇರುತ್ತೆ, ಫ್ಯೂಷನ್ ಮ್ಯೂಸಿಕ್ ಇರುತ್ತೆ. ದೇರ್ ಈಸ್ ಸಮಥಿಂಗ್ ಫಾರ್ ಎವ್ರಿಬಡಿ ಆ್ಯಂಡ್ ನೋ ಬಡಿ ಇಸ್ ಡಿಸಪಾಯಿಂಟೆಡ್ ಬೈ ಅಟೆಂಡಿಂಗ್ ದ ಕಾನ್ಸರ್ಟ್, ಆ್ಯಂಡ್ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಅಮೇಸಿಂಗ್. ಆ್ಯಂಡ್ ಪ್ರಾಬಬ್ಲಿ ನೀವೆಲ್ಲರೂ ಮಲ್ಟಿ ಜಾನರ್ಸ್ ಅಲ್ಲಿ ಕೆಲಸ ಮಾಡೋದ್ರಿಂದ ಅದು ಒಂಥರ ಈಸಿಯಾಗೆ ಬರುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಹೌದು, ಅದಕ್ಕೆ ಐ ವಾಂಟ್ ಟು ಗೋ ಬ್ಯಾಕ್ ಟು ದ ಸೇಮ್ ಪಾಯಿಂಟ್. ಏನು ಅಂತಂದ್ರೆ, ನಾವು 4 ಜನನು ಕ್ಲಾಸಿಕಲಿ ಟ್ರೈನ್ಡ್ ಮ್ಯೂಸಿಷಿಯನ್ಸ್. ನಾನು, ಪ್ರವೀಣ್ ಅವರು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಕರ್ನಾಟಿಕ್ ಕಲ್ತಿದ್ರೆ, ವಾರಿಜಾ ಕೋರ್ ಕರ್ನಾಟಿಕ್, ಶಿ ಇಸ್ ಅ ವೆರಿ ವೆರಿ ಕೋರ್ ಕರ್ನಾಟಿಕ್ ಸಿಂಗರ್. ಅಜಯ್ ಇಸ್ ಅ ವೆರಿ ಕೋರ್ ಕರ್ನಾಟಿಕ್ ಸಿಂಗರ್. ಬಟ್ ನಾವು ಇಷ್ಟು ಕಲ್ತಿದ್ರು ವಿ ಹ್ಯಾವ್ ಅಡಾಪ್ಟೆಡ್ ದಿಸ್ ಕ್ಲಾಸಿಕಲ್ ಮ್ಯೂಸಿಕ್ ಇನ್ ಟು ಡಿಫ್ರೆಂಟ್ ಜಾನರ್ಸ್. ಅದು ಹೆಲ್ಪ್ ಆಗಿದೆ ನಮಗೆ ಮಾಡೋದಕ್ಕೆ. ಕಮಿಂಗ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್, ಹೆಂಗೆ ಹೆಲ್ಪ್ ಆಗತ್ತೆ ಒಂದು ಟ್ರೆಡಿಷನಲ್ ಮ್ಯೂಸಿಕ್ ಅನ್ನೋದು. ರೈಟ್. ಆ್ಯಂಡ್ ಇನ್ಫ್ಯಾಕ್ಟ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ದಟ್ ಐ ಫೀಲ್ ಇಸ್, ನಿಮ್ಮೆಲ್ಲರಿಗೂ ಅಂದರೆ ಅಷ್ಟೊಂದು ಒಳ್ಳೆ ಫ್ರೆಂಡ್ಶಿಪ್ ಅಂತ ಕೆಮಿಸ್ಟ್ರಿ ಆಫ್ ದ ಸ್ಟೇಜು ಇರೋದ್ರಿಂದ ದಟ್ ಕೈಂಡ್ ಆಫ್ ರಿಫ್ಲೆಕ್ಟ್ಸ್ ಆನ್ ಯುವರ್ ಮ್ಯೂಸಿಕ್ ಅಂತಾನು ಅನ್ಸುತ್ತೆ. ನೀವು ಲಯ ತರಂಗ ಬಗ್ಗೆನೂ ಹೇಳ್ತಾ ಇದ್ರಿ, ಆ್ಯಂಡ್ ಆಫ್ ಕೋರ್ಸ್ ಚಕ್ರಫೋನಿಕ್ಸ್, ಸಿನ್ಸ್ all of you collaborate almost on a daily basis on numerous projects, ಅದು ಒಂಥರ ಆ ಕೆಮಿಸ್ಟ್ರಿ ಕೈಂಡ್ ಆಫ್ ರಿಫ್ಲೆಕ್ಟ್ಸ್. ಅಂದರೆ ಈಚ್ ಆಫ್ ಯುವರ್ ಮ್ಯೂಸಿಕ್ ಕಾಂಪ್ಲಿಮೆಂಟ್ ಈಚ್ ಅದರ್ಸ್ ಮ್ಯೂಸಿಕ್. ಸೊ ಅದೊಂಥರ ಇಟ್ ರಿಫ್ಲೆಕ್ಟ್ಸ್ ಆನ್ ಸ್ಟೇಜ್ ಅಂತಾನು ಅನ್ಸುತ್ತೆ ಅಲ್ವಾ? ವರ್ಲ್ಡ್ ವೈಡ್ ಎಲ್ಲಾ ಬ್ಯಾಂಡು ಹಿಂಗೇನೆ. ಏನು ಅಂತಂದ್ರೆ, ದೇ ಲಿಟ್ರಲಿ ಲಿವ್ ಟುಗೆದರ್. ಅವರು ಜೊತೆಗೆ ಜೀವನ ಮಾಡ್ತಾರೆ. ಅವರು ಊಟ ತಿಂಡಿಯಿಂದ ಇರ್ಬೋದು, ಅವರು ಟೂರಿಂಗ್ ಅಲ್ಲಿ ಇರ್ಬೋದು, ಮಾತಾಡೋದಿರ್ಬೋದು, ಎಲ್ಲ ಒಂದೇ ಸಮ ಮನಸ್ಕರಿದ್ರೇನೆ ಇದಾಗೋದು. ರೈಟ್. ಸೊ ಪ್ರಮಥ್, ನನ್ನ ಮುಂದಿನ ಕ್ವೆಶನ್ ನಿಮ್ಗೇನು ಅಂದರೆ, ನನಗೆ ಯಾವಾಗಲೂ ಕ್ಯೂರಿಯಾಸಿಟಿ ಇತ್ತು ಇದನ್ನ ಐ ಶುಡ್ ಆಸ್ಕ್ ಅ ಡ್ರಮ್ಮರ್ ಅಂತ. ಸೊ ಏನಂದರೆ, ಈಗ ಒಬ್ರು ವೋಕಲಿಸ್ಟ್ ಹಾಡ್ತಾ ಇದ್ರೆ ನಮಗೆ ಅವ್ರ ವಾಯ್ಸ್ ಕೇಳಿದ ತಕ್ಷಣನೇ ಗೊತ್ತಾಗುತ್ತೆ, ಓಕೆ ಇದು ಈ ಸಿಂಗರ್ದು ವಾಯ್ಸ್ ಅಂತ. ಬಟ್ ನಿಮ್ಗೆ ಇನ್ಸ್ಟ್ರೂಮೆಂಟಲಿಸ್ಟ್ಗೆ, ನೀವು ಡ್ರಮ್ಮರ್ಸ್ಗೆ ನಿಮ್ದೇ ಒಂದೇನೋ ಯುನೀಕ್ ಸಿಗ್ನೇಚರ್ ಅಂತ ಇರುತ್ತಾ? ಅಂದರೆ ಇವಾಗ ನೀವು ಯಾವ್ದಾದ್ರು ನುಡ್ಸಿರೋ ಒಂದು ಡ್ರಮ್ ಬಿಟ್ ಕೇಳಿದ್ರೆ ನಿಮ್ಗೆ ಇಮಿಡಿಯೇಟ್ಲಿ ರೆಕಗ್ನೈಸ್ ಆಗುತ್ತಾ, ಓ ಇದು ನಾನೇ ನುಡ್ಸಿರೋದು ಅಂತ, ಅಥವಾ ಇದು ಈ ಡ್ರಮ್ಮರ್ ನುಡ್ಸಿರೋದು ಅಂತ ಅದು ಗೊತ್ತಾಗತ್ತಾ? ಸೊ ಇಸ್ ದೇರ್ ಸಮ್ ಯುನೀಕ್ ಸ್ಟೈಲ್ ಫಾರ್ ಎವ್ರಿ ಡ್ರಮ್? ಅಬ್ಸಲ್ಯೂಟ್ಲಿ. ಇದು ಡ್ರಮ್ಮರ್ಗೆ ಅಂತಲ್ಲ, ಯಾರೇ ಇನ್ಸ್ಟ್ರೂಮೆಂಟ್ಲಿಸ್ಟ್ ಇರ್ಬೋದು, ಒಬ್ರು ತಬಲಾ ನುಡ್ಸೋರು ಇರ್ಬೋದು, ಮೃದಂಗ ನುಡ್ಸೋರು ಇರ್ಬೋದು, ವೈಲಿನ್ ನುಡ್ಸೋರು ಇರ್ಬೋದು, ಫ್ಲೂಟ್ ಇರ್ಬೋದು, ಅವ್ರದೇ ಆದ ಒಂದು ಸಿಗ್ನೇಚರ್ ಮೂವ್ ಅಂತ ಇರುತ್ತೆ. ಅದು ಎಲ್ಲಾ ಕಡೆನೂ ಆ ಛಾಪನ್ನ ಹಾಕ್ತಾ ಇರ್ತಾರೆ. ಅದು ಒಂಥರ ಅದು ವಾಟರ್ ಮಾರ್ಕ್ ತರ. ಅದು ಇನ್ ಡೀಟೇಲ್ ಕೇಳಿದ್ರೆ ಅರ್ಥ ಆಗತ್ತೆ. ಬಟ್ ಮ್ಯೂಸಿಷಿಯನ್ಸ್ಗೆ ತಕ್ಕಂತ ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ಅದು ಅಷ್ಟು ವಿಸಿಬಲ್ ಆಗಿರುತ್ತೆ. ವಾವ್, ದಟ್ಸ್ ವೆರಿ ಅಮೇಸಿಂಗ್. ಸೊ ನಮಗೆ ಸಾಮಾನ್ಯವಾಗಿ ಲೈಕ್ ಇನ್ಸ್ಟ್ರೂಮೆಂಟಲಿಸ್ಟ್ ಸಾಮಾನ್ಯ ಜನರಿಗೆ ವೋಕಲ್ಸ್ ನಾವು ರೆಕಗ್ನೈಸ್ ಮಾಡೋಷ್ಟು ಈಸಿಯಾಗಿ ನಮ್ಗೆ ಇನ್ಸ್ಟ್ರೂಮೆಂಟ್ಸ್ ಗೊತ್ತಾಗಲ್ಲ. ಸೊ ಐ ವಾಸ್ ಆಲ್ವೇಸ್ ಕ್ಯೂರಿಯಸ್ ಟು ಆಸ್ಕ್, ಇರುತ್ತಾ ಅದು ಒಂದೇನಾದ್ರು ಸಟಲ್ ಡಿಫ್ರೆನ್ಸಸ್ ಮೇ ಬಿ ಫೇಲ್ ಟು ರೆಕಗ್ನೈಸ್? ದಟ್ಸ್ ರಿಯಲಿ ಅಮೇಸಿಂಗ್ ಟು ನೋ. ಸೊ ನನ್ನ ಮುಂದಿನ ಕ್ವೆಶನ್ ನಿಮಗೆ, ಇವಾಗ ಕೋವಿಡ್ ಸಿಚುವೇಶನ್ ಬಂದಿರೋದ್ರಿಂದ ಇಟ್ ಹ್ಯಾಸ್ ಇಂಪ್ಯಾಕ್ಟೆಡ್ a lot of people and it has impacted everybody in different ways, and musicians ge tumbane and generally people from the art fraternity are severely affected with no live performances. And ivaga of course virtual concerts adella slowly start ಆಗ್ತಿದೆ. ಬಟ್ ಅಂದರೆ ಒಂದು ಮ್ಯೂಸಿಷಿಯನ್ಗೆ ಆ ಲೈವ್ ಪರ್ಫಾರ್ಮೆನ್ಸ್, ಆ ಒಂದು ಲೈವ್ ಇಂಟರಾಕ್ಷನ್ ವಿತ್ ದ ಆಡಿಯನ್ಸ್, ದಟ್ ಫೀಡ್ಬ್ಯಾಕ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಇಸ್ ವಾಟ್ ಮೋಟಿವೇಟ್ಸ್ ಅಲ್ವಾ? ಸೊ ಅದು ಎಷ್ಟು ಮಿಸ್ ಆಗ್ತಾ ಇದೆ ನಿಮಗೆ? ಸೊ ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅಫ್ಕೋರ್ಸ್, ನಾನು ರಿಯಲಿ ಮಿಸ್ ಬೀಯಿಂಗ್ ಇನ್ ಫ್ರಂಟ್ ಆಫ್ ದ ಆಡಿಯನ್ಸ್ ಆ್ಯಂಡ್ ಟೂರಿಂಗ್ ಇರ್ಬೋದು, ಅದು 100% ಮಿಸ್ ಮಾಡ್ತೀನಿ. ಇನ್ನೊಂದು ಕಡೆ ಆಸ್ ಅ ಸೆಷನ್ ಮ್ಯೂಸಿಷಿಯನ್ ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಇನ್ ದ ಸ್ಟುಡಿಯೋಸ್ ಫಾರ್ ವೆರಿ ಲಾಂಗ್ ಟೈಮ್. ಅದು ದೇವರ ದಯದಿಂದ ಅದು ನಡೀತಾ ಇದೆ. ಇಟ್ಸ್ ಸ್ಟಿಲ್ ಹ್ಯಾಪನಿಂಗ್ ಬಿಕಾಸ್ ನಮಗೆ ಗೊತ್ತಿರೋ ಒಂದು ಸರ್ಕಲ್ ಅಥವಾ ನಮಗೆ ಗೊತ್ತಿರೋ ಫ್ರೆಂಡ್ಸ್ ಮಾತ್ರನೇ ನಾವು ನಮ್ದೊಂದು ಕಾಂಟ್ಯಾಕ್ಟ್ ಮಾತ್ರನೇ ಮ್ಯೂಸಿಕ್ ಮಾಡ್ಕೊಂಡು ಅದೊಂದು ಬೇರೆ ಸೆಕ್ಟರ್ ಇದೆ. ಆ್ಯಂಡ್ ಅಫ್ಕೋರ್ಸ್ ಇವಾಗ ಬರೀ ಲೈವ್ ಶೋಸ್ ನೋಡ್ಸೋರು ಆಗಲಿ, ಕಚೇರಿ ಮಾಡೋರ್ಗಾಗ್ಲಿ ತುಂಬ ಕಷ್ಟ ಆಗಿದೆ. ಯಾಕಂದ್ರೆ ಈ ಸಿಚುವೇಶನ್ ಇಟ್ಸ್ ವೆರಿ 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 ಟಫ್.
ಐ ಹೋಪ್ ಇದು ಆಚೆ ಬರ್ತೀವಿ ಇದರಿಂದ ಬೇಗ ಅಂತ. ಎಲ್ಲ ಮ್ಯೂಸಿಷಿಯನ್ಸ್ ದೇ ಆರ್ ರಿಯಲಿ ಸ್ಟ್ರಗ್ಲಿಂಗ್, ಸಮ್ ಆಫ್ ದ ಮ್ಯೂಸಿಷಿಯನ್ಸ್. ಅಂಡ್ ಇದು ಕರೋನಾ ಸರಿ ಹೋಯ್ತು ಅಂತಂದ್ರೆ ವಿ ಕ್ಯಾನ್ ಗೆಟ್ ಬ್ಯಾಕ್ ಟು ಅವರ್ ಮ್ಯೂಸಿಕ್ ಪ್ರೊಡಕ್ಷನ್ ಬೇಗ ಮಾಡ್ಬೋದು ಅಂತ. Absolutely. Let us all sincerely pray and hope that the situation improves and our lives can get back to normal ಅಂತ. ಸೊ ನನ್ನ ನೆಕ್ಸ್ಟ್ ಕ್ವೆಶನ್ ನಿಮಗೆ, ಈ ಕರೋನಾ ಟೈಮ್ ಅಥವಾ ಇನ್ ಜನರಲ್ ಮೋಸ್ಟ್ ಆಫ್ ಅಸ್ ರೆಸಾರ್ಟ್ ಟು ಮ್ಯೂಸಿಕ್ ಫಾರ್ ಸ್ಟ್ರೆಸ್ ಬಸ್ಟರ್ ಅಂತ. ಸೊ ನಮ್ಗೇನೋ ತುಂಬಾ ಸ್ಟ್ರೆಸ್ ಆಯ್ತು ಅಂದ್ರೆ ಓಕೆ ನಾವು ಯಾವುದೋ ಒಂದು ಹಾಡ್ ಕೇಳೋದು ಅಥವಾ ಏನೋ ಮ್ಯೂಸಿಕ್ ಕೇಳೋದು, ಇಟ್ ಇಸ್ ಮೋಸ್ಟ್ ಆಫ್ ದ ಪೀಪಲ್ ಸ್ಟ್ರೆಸ್ ಬಸ್ಟರ್ಸ್. ಬಟ್ ಮ್ಯೂಸಿಷಿಯನ್ಸ್ ಸಿನ್ಸ್ ಇಡೀ ದಿನ ಮ್ಯೂಸಿಕ್ ಅಲ್ಲೇ ಇನ್ವಾಲ್ವ್ ಆಗಿರೋದ್ರಿಂದ, ಸೊ ನಿಮ್ಮ ಸ್ಟ್ರೆಸ್ ಬಸ್ಟರ್ಸ್ ಯಾವುದು? ನಿಮ್ಗೂ ಸ್ಟ್ರೆಸ್ ರಿಲೀವ್ ಮಾಡಕ್ಕೆ ನೀವು ಮ್ಯೂಸಿಕ್ ಕೇಳ್ತೀರಾ, ಅಥವಾ ಇಸ್ ದೇರ್ ಎನಿಥಿಂಗ್ ಅದರ್ ದನ್ ಮ್ಯೂಸಿಕ್ ದಟ್ ಯು ಎಂಜಾಯ್ ಡೂಯಿಂಗ್? ಐ ಡೂ ಲಾಟ್ ಆಫ್ ಥಿಂಗ್ಸ್. ಒನ್ ಆಫ್ ದ ಮೇಜರ್ ಸ್ಟ್ರೆಸ್ ಬಸ್ಟರ್ ನನಗೆ ಅಡಿಗೆ. ಆಮೇಲೆ ಅಫ್ಕೋರ್ಸ್ ಮ್ಯೂಸಿಕ್ ಇಸ್ ಅ ಬಿಗ್ಗೆಸ್ಟ್ ಬೂನ್. ನಮ್ದೇ ಮ್ಯೂಸಿಕ್ ಅಲ್ಲ, ವಿ ಆಲ್ ಲಿಸನ್ ಟು ಓಲ್ಡ್ ಆರ್ಕೈವಲ್ ಮ್ಯೂಸಿಕ್ ಇರ್ಬೋದು, ಲೆಜೆಂಡರಿ ಮ್ಯೂಸಿಷಿಯನ್ಸ್ ಪರ್ಫಾರ್ಮ್ ಮಾಡಿರ್ಬೋದು, ಅಥವಾ ನಾನು ತುಂಬಾ ಈ ವರ್ಲ್ಡ್ ಮ್ಯೂಸಿಕ್ ತುಂಬಾ ಕೇಳ್ತೀನಿ. ರೈಟ್ ಫ್ರಮ್ ಜಾಝ್ ಇರ್ಬೋದು, ಅಥವಾ ಆಫ್ರೋ ಕ್ಯೂಬನ್, ಲ್ಯಾಟಿನ್ ಜಾಝ್ ತುಂಬಾ ಕೇಳ್ತೀನಿ. ಕರ್ನಾಟಕ ಕಚೇರಿಗಳು, ಹಿಂದೂಸ್ತಾನಿ ಕಚೇರಿಗಳು ತುಂಬಾ ಕೇಳೋದು. ಯಾಕಂದ್ರೆ ಆ ಕೇಳೋದ್ರಿಂದನೇ ನಮ್ಮ ಇನ್ಫಾರ್ಮೇಶನ್ ನಮ್ಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ದು ಬ್ಯಾಂಡ್ ವಿಡ್ತ್ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಅದು ತುಂಬಾ ಸ್ಟ್ರೆಸ್ ಬಸ್ಟರ್. ಪ್ರಾಕ್ಟೀಸ್ ಅಫ್ಕೋರ್ಸ್ ಇಸ್ ಅ ಬಿಗ್ಗೆಸ್ಟ್ ಸ್ಟ್ರೆಸ್ ಬಸ್ಟರ್. ಅಂಡ್ ಬೀಯಿಂಗ್ ವಿತ್ ದ ಫ್ಯಾಮಿಲಿ, ಇವಾಗ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಟೈಮ್ for me especially. I just want to speak for myself. I could spend so much time with my family. Right, because otherwise you are a very busy musician, you travel all over the world. I think it's a good time that you got a break ಅಂತ. ಅಂಡ್ ನೀವು ಆಫ್ರೋ ಕ್ಯೂಬನ್ ಮ್ಯೂಸಿಕ್ ಬಗ್ಗೆ ಮೆನ್ಷನ್ ಮಾಡ್ತಿದ್ರಿ. ಸೊ ನೀವು ಆಫ್ರೋ ಕ್ಯೂಬನ್ ಪರ್ಕಷನ್ಸ್ ಕೂಡ ನುಡಿಸ್ತೀರಾ, ಅಂಡ್ ಯು ಆರ್ ಒನ್ ಆಫ್ ದ ವೆರಿ ಫ್ಯೂ ಪೀಪಲ್ ಇನ್ ಇಂಡಿಯಾ ಹೂ ಡೂ ಸೊ, ಅಂಡ್ ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾದಲ್ಲಂತೂ ತುಂಬಾನೇ ಕಡಿಮೆ. ಸೊ ಆ ಇಂಟ್ರೆಸ್ಟ್ ಬಂದಿದ್ದು ಹೇಗೆ ನಿಮಗೆ? ಅದೇ ನಾನು ಅಗೇನ್ ಕೇಳೋದು, ನಾನು ತುಂಬಾ ಈ ವರ್ಲ್ಡ್ ಮ್ಯೂಸಿಕ್ ಅದೇ ತುಂಬಾ ಕೇಳ್ತಾ ಇದ್ದೆ. ಅಂಡ್ ಐ ವಾಸ್ ಇನ್ಕ್ಲೈನ್ ಟುವರ್ಡ್ಸ್ ಪ್ಲೇಯಿಂಗ್ ದೀಸ್ ಇನ್ಸ್ಟ್ರೂಮೆಂಟ್. ನನಗೆ ನಮ್ಮ ಸೋದರ ಮಾವ ಒಂದು ಬಾಂಗೋ ಕೊಡ್ಸಿದ್ರು. ಸೊ ಹೌದು, ಅವಾಗ ಬಾಂಗೋಸ್ ನುಡಿಸ್ತಾ ಇದ್ದೆ. ಅದರಿಂದಾಗಿ ನನಗೆ ಐ ವಾಂಟೆಡ್ ಟು ಹ್ಯಾವ್ ಮೋರ್ ಆಫ್ ದಿಸ್ ಇನ್ಸ್ಟ್ರೂಮೆಂಟ್ಸ್. ತಬಲಾ, ಮೃದಂಗ, ಮೋರ್ಚಿಂಗ್ ಅಲ್ದೆ ಈ ತರದ ಏನಾದ್ರು ಇನ್ಸ್ಟ್ರೂಮೆಂಟ್ಸ್ ಇರಬೇಕು ಅಂತ. ಅಂಡ್ ವೆನ್ ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ರಿದಮ್ ಪ್ಯಾಡ್, ಅವಾಗ ಅದರಲ್ಲಿ ಸುಮಾರು ವರ್ಲ್ಡ್ ಪರ್ಕಷನ್ ಇತ್ತು. ಐ ಯೂಸ್ ಟು ಪ್ಲೇ ದೋಸ್ ಥಿಂಗ್ಸ್. ಬಟ್ ನನಗೆ ಇದೆಲ್ಲ ಸರಿ ಎಲೆಕ್ಟ್ರಾನಿಕಲಿ ಓಕೆ, ಬಟ್ ಲೈವ್ ಇನ್ಸ್ಟ್ರೂಮೆಂಟ್ ಹೆಂಗಿರತ್ತೆ ಅದನ್ನ ನೋಡ್ಬೇಕು ಅನ್ಬೇಕಾದ್ರೆ 2005 ಅಲ್ಲಿ ನಾನು ಇಂಗ್ಲೆಂಡ್ ಅಲ್ಲಿಗೆ ಟೂರ್ ಮಾಡಿದಾಗ ಐ ಗಾಟ್ ಮೈ ಫಸ್ಟ್ ಜಂಬೆ. ಅಲ್ಲಿ ರೆಮೋ ಜಂಬೆ ಅಲ್ಲಿ ತಗೊಂಡೆ. ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ಆನ್ ದಟ್ ಜಂಬೆ ಅಂಡ್ ಐ ಯೂಸ್ ಟು ವಾಚ್ ನನ್ನ ಮನೋಗುರುಗಳು ಬಂದು ಗಿವೋನಿ ಹಿಡಾಲ್ಗೋ ಅಂತ. ಈಸ್ ಗಾಡ್ ಫಾರ್ ಲ್ಯಾಟಿನ್ ಪರ್ಕಷನ್ ಅಂಡ್ ಈಸ್ ಅ ಮಲ್ಟಿ ಗ್ರಾಮಿ ಅವಾರ್ಡ್ ವಿನ್ನರ್. ಅವ್ರನ್ನ ನಾನು ತುಂಬಾ ಫಾಲೋ ಮಾಡ್ತಾ ಇದ್ದೆ. ಅಂಡ್ ಅದ್ರ ಜೊತೆ ತ್ರಿಲೋ ಗುರ್ಟು ಅವರು, ಅವ್ರನ್ನ ಸಿಕ್ಕಾಪಟ್ಟೆ ಫಾಲೋ ಮಾಡ್ತಾ ಇದ್ದೆ ಅಂಡ್ ಕೇಳೋದು ಅವ್ರದ್ದು ಮ್ಯೂಸಿಕ್. ಅವ್ರದೆಲ್ಲ ಕೇಳ್ತಾ ನನಗೆ ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಬೇರೆ ಗುರುಗಳು. ಆಮೇಲೆ ಪೋಲೆಂಡ್ ಅಲ್ಲಿ ನಾವು ಲಯತರಂಗ ವೆನ್ ವಿ ವೆಂಟ್ ಫಾರ್ ಅ ಪರ್ಕಷನ್ ವರ್ಕ್ಶಾಪ್ ಇನ್ ಯೂನಿವರ್ಸಿಟಿ ಆಫ್ ಕ್ರಾಕೋ, ಅಲ್ಲಿ ನಮ್ಮನ್ನ ಇನ್ವೈಟ್ ಪರ್ಕಷನ್ ವರ್ಕ್ಶಾಪ್ ಮಾಡ್ಬೇಕು ಅಂತ. ಅಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಮ್ಯೂಸಿಷಿಯನ್ಸ್ ಬಂದಿದ್ರು. ಗರಿಬಾಲ್ಡಿ ಅಂತ ದೊಡ್ಡ ಡ್ರಮ್ಮರು, ಆಮೇಲೆ ಸ್ಪ್ಯಾನಿಷ್ ಮ್ಯೂಸಿಷಿಯನ್ಸ್ ಒಂದಷ್ಟು ಜನ. ಆ ಮ್ಯೂಸಿಷಿಯನ್ಸ್ ಎಲ್ಲ ಕೇಳಿ ನನಗೆ ಇನ್ನಷ್ಟು ಇನ್ಸ್ಪೈರ್ ಆಯ್ತು, ಇದನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡ್ಬೋದಲ್ವಾ ನಮ್ಮ ಮ್ಯೂಸಿಕ್ಗೆ ಅಂತ. ದೆನ್ ಐ ಸ್ಟಾರ್ಟೆಡ್ ಅಕ್ವೈರಿಂಗ್ ದೀಸ್ ಇನ್ಸ್ಟ್ರೂಮೆಂಟ್ಸ್. ಅಂಡ್ ರೀಸೆಂಟ್ಲಿ ಲೈಕ್ 5 years I've been endorsing Meinl Percussion ಅಂತ ಜರ್ಮನ್ ಬ್ರ್ಯಾಂಡ್. ಅದು ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ percussion companies, and they have been kind enough to endorse me into their company, and I've been using their percussion. Wow, that is amazing. ನನ್ನ ಮುಂದಿನ ಕ್ವೆಶನ್ ನಿಮಗೆ, ನೀವು ಇಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ನುಡ್ಸೋದ್ರಿಂದ ಆನ್ ಅ ಡೈಲಿ ಬೇಸಿಸ್ ಡು ಯು ಪ್ರಾಕ್ಟೀಸ್ ಲೈಕ್ ಆಲ್ ದ ಇನ್ಸ್ಟ್ರೂಮೆಂಟ್ಸ್, ಅಥವಾ ಎಷ್ಟು ಟೈಮ್ ಡೆಡಿಕೇಟ್ ಮಾಡ್ತೀರಾ? ಆ್ಯಂಡ್ ಇನ್ ಟರ್ಮ್ಸ್ ಆಫ್ ನಿಮ್ಮ ಪರ್ಫಾರ್ಮೆನ್ಸಸ್ ನೋಡಿದ್ರೆ ನೀವು ಮ್ಯಾಕ್ಸಿಮಮ್ ನುಡ್ಸೋದು ಯಾವುದು, ಜಾಸ್ತಿ ತುಂಬ ಫ್ರೀಕ್ವೆಂಟ್ ಆಗಿ ನುಡ್ಸೋ ಇನ್ಸ್ಟ್ರೂಮೆಂಟ್ ಯಾವುದು? I play everything.
ಆಚೆ I think every day I practice different instruments, ಬಟ್ ನನ್ನ ಫೋಕಸ್ ಒಂದು ಇನ್ಸ್ಟ್ರೂಮೆಂಟ್ ಮೇಲೆ ಇರುತ್ತೆ. ಆ ಇನ್ಸ್ಟ್ರೂಮೆಂಟ್ ಒಂದು ದಿನಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಅಂತ ಇರುತ್ತೆ. ಅವಾಗ ನಾನು ಆ ಫೋಕಸ್ ಪೂರ್ತಿ ಆ ದಿನ ಅದನ್ನ ಡೆಡಿಕೇಟ್ ಮಾಡ್ಬೋದು ಅಂತ. ಅಂಡ್ ಮೋಸ್ಟ್ಲಿ ನಾನು ಐ ಕೀಪ್ ಪ್ರಾಕ್ಟಿಸಿಂಗ್ ಆನ್ ಆಲ್ ದೀಸ್ ಇನ್ಸ್ಟ್ರೂಮೆಂಟ್ಸ್ ಸೊ ದಟ್ ಐ ಗೆಟ್ ನ್ಯೂ ಐಡಿಯಾಸ್ ಅಂಡ್ ಐ ಲಿಸನ್ ಟು ಲಾಟ್ ಆಫ್ ಮ್ಯೂಸಿಕ್. ಅದರಿಂದಾಗಿ ಇನ್ನಷ್ಟು ಹೆಲ್ಪ್. ವಾವ್, ದಟ್ ಈಸ್ ಅಮೇಝಿಂಗ್. ನಾನು ಮೊದಲೇ ಹೇಳ್ದಂಗೆ, ಸೊ ಒನ್ ಇನ್ಸ್ಟ್ರೂಮೆಂಟ್ನ ಮಾಸ್ಟರ್ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ನೀವು ಎಲ್ಲ ಇನ್ಸ್ಟ್ರೂಮೆಂಟ್ಸ್ನು ಅಷ್ಟು ಪರ್ಫೆಕ್ಟಾಗಿ ಅಷ್ಟು ಚೆನ್ನಾಗಿ ನುಡಿಸ್ತೀರಾ. ಆ್ಯಂಡ್ ಐ ಥಿಂಕ್ ಯು ಆರ್ ಟ್ರೂಲಿ ಬ್ಲೆಸ್ಡ್ ಆ್ಯಂಡ್ ಅಮೇಝಿಂಗ್. ಕಂಗ್ರಾಟ್ಸ್ ಆನ್ My gurus, it's just my gurus' blessing and my parents' blessings ಅಷ್ಟೇ. ಅಮೇಝಿಂಗ್. ಸೊ ನೀವು ಬಹಳಷ್ಟು ಜನ ಮ್ಯೂಸಿಕ್ ಸ್ಟಾಲ್ವರ್ಡ್ಸ್ ಜೊತೆ ಕೆಲಸ ಮಾಡಿದ್ದೀರಾ, ಕೊಲಾಬ್ರೇಟ್ ಮಾಡಿದ್ದೀರಾ. ಸೊ ಇಸ್ ದರ್ ಎನಿ ಪರ್ಟಿಕ್ಯುಲರ್ ಮ್ಯೂಸಿಷಿಯನ್? ಐಮ್ ಶೋರ್ ತುಂಬ ಜನ ಮ್ಯೂಸಿಷಿಯನ್ಸ್ ಜೊತೆ ಇನ್ನೂ ಕೊಲಾಬ್ರೇಟ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರುತ್ತೆ, ಬಟ್ ಎನಿ ಪರ್ಟಿಕ್ಯುಲರ್ ಮ್ಯೂಸಿಷಿಯನ್ ಇವಾಗ ಆನ್ ದ ಟಾಪ್ ಆಫ್ ಯೋರ್ ಹೆಡ್ ಇರೋದು, ಇವ್ರ ಜೊತೆ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸೋಂಥ ಮ್ಯೂಸಿಷಿಯನ್ಸ್ ನಮ್ಮ ಇಂಡಿಯಾದಲ್ಲೇ ಹೇಳೋದಾದ್ರೆ? ಇನ್ ಪರ್ಟಿಕ್ಯುಲರ್ ಅಂತ ಯಾರು ಇಲ್ಲ, ಬಟ್ ಐ ಡೋಂಟ್ ಹ್ಯಾವ್ ಎನಿಬಡಿ ಲೈಕ್ ದಟ್, ಬಟ್ I really love to work with everyone. In particular ಅಂತ ಯಾರು ನನಗೆ ಇಲ್ಲ. Okay, because but everybody are great inspiration for me. Amazing. And you already have collaborated with some of the greatest in the industry. ಇವಾಗ ಶಂಕರ್ ಮಹಾದೇವನ್ ಆಗಿರ್ಬೋದು, SPB ಸರ್ ಆಗಿರ್ಬೋದು, ಪಂಡಿತ್ ರವಿಶಂಕರ್ ಅವರು, ವಿಶ್ವಮೋಹನ್ ಭಟ್ ಅವರು. ಸೊ ಅಮೇಝಿಂಗ್ ನೇಮ್ಸ್. ಸೊ ನಿಮ್ಗೆ ಎನಿ ಪರ್ಟಿಕ್ಯುಲರ್ ಕಾನ್ಸರ್ಟ್ಸ್, ಐಮ್ ಶೋರ್ ದೆಲ್ ಬಿ ಹಂಡ್ರೆಡ್ಸ್ ಆಫ್ ಸಚ್ ಎಕ್ಸ್ಪೀರಿಯನ್ಸಸ್, ಬಟ್ ಯಾವ್ದಾದ್ರು ಇವಾಗ ನೆನ್ಪು ಬರ್ತಿರೋದು, ದಿಸ್ ಕಾನ್ಸರ್ಟ್ ವಾಸ್ ವೆರಿ ಯೂನಿಕ್ ಆ್ಯಂಡ್ ಒಂಥರ ಇಟ್ ವಾಸ್ ಮ್ಯಾಜಿಕಲ್, ಐ ವುಡ್ ಲವ್ ಟು ರಿಲೀವ್ ದಟ್ ಮೂಮೆಂಟ್ ಅಂತ ಯಾವ್ದಾದ್ರು ಮೇ ಬಿ would you like to name some of them? I'm sure it's a difficult one. Yeah. But Yeah, I have like many of them, but a few I want to mention. Ganesh Kumaresh or concert one music academy. ಆಮೇಲೆ ಜಯಂತಿ ಅವ್ರ ಜೊತೆ ಒಂದು ಕಾನ್ಸರ್ಟ್ ಇದರಲ್ಲಿ ಸ್ಕಾಟ್ಲೆಂಡ್ ಅಲ್ಲಿ ನೋಡ್ತೀವಿ, ಅದೊಂದು ಕಾನ್ಸರ್ಟ್. ಆಮೇಲೆ ಲಯತರಂಗದು ಸುಮಾರು ಕಾನ್ಸರ್ಟ್ಸ್. ಆಮೇಲೆ ಚಕ್ರಾಫೋನಿಕ್ಸ್ ಇನ್ ಪರ್ಟಿಕ್ಯುಲರ್ ಒಂದು ಕಾನ್ಸರ್ಟ್ ಎಲ್ಲಿ ಬೆಂಗಳೂರಲ್ಲೇ ಒಂದು ಕಾರ್ಪೊರೇಟ್ ಶೋ ನೋಡ್ತೀವಿ, ಇಟ್ ವಾಸ್ ಅಮೇಝಿಂಗ್. ಆಮೇಲೆ ಅಫ್ಕೋರ್ಸ್ ಐ ಚೆರಿಶ್ ಮೈ ಮೊಮೆಂಟ್ಸ್ ವಿತ್ ಬಾಲ್ಮುರಳಿ ಸರ್ ಇರ್ಬೋದು, ಶಂಕರ್ ಮಹಾದೇವನ್ ಅವ್ರ ಜೊತೆ ಇರ್ಬೋದು, ಮೈಸೂರು ನಾಗರಾಜ್ ಮಂಜುನಾಥ್ ಅವ್ರ ಜೊತೆ ಇರ್ಬೋದು. ಐ ಹ್ಯಾವ್ ಲಾಟ್ ಆಫ್ ಮೆಮೊರೀಸ್ and great moments where I really cherish, and I feel really blessed to have played with these great musicians. ಅಮೇಝಿಂಗ್ ಸರ್. ಇನ್ಫ್ಯಾಕ್ಟ್ ಇತ್ತೀಚೆಗೆ ನಿಮ್ಮ ಬೆಂಗಳೂರು ಗಣೇಶ ಉತ್ಸವದಲ್ಲಿ ಚಕ್ರಫೋನಿಕ್ಸ್ ಪರ್ಫಾರ್ಮೆನ್ಸ್ ಆಲ್ಸೋ ವಾಸ್ ಔಟ್ ಆಫ್ ದ ವರ್ಲ್ಡ್. ಸೊ ಸ್ನೇಹಿತರೆ, Absolutely, you can count that one among them. ಅಬ್ಸಲ್ಯೂಟ್ಲಿ. ಯಾಕೆಂದ್ರೆ ಸಾಮಾನ್ಯವಾಗಿ ವರ್ಚುವಲ್ ಕಾನ್ಸರ್ಟ್ಸ್ ಅದೇ ಎಕ್ಸ್ಪೀರಿಯನ್ಸ್ ಕೊಡೋದು ಬಹಳ ಬಹಳ ಕಷ್ಟ. ಬಟ್ ದ್ಯಾಟ್ ಕಾನ್ಸರ್ಟ್ ವಾಸ್ ಅಮೇಝಿಂಗ್. ಸ್ನೇಹಿತರೆ, ಇನ್ ಕೇಸ್ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಅದ್ರದ್ದು ರೆಕಾರ್ಡಿಂಗ್ ಇದೆ ಆನ್ ಯೂಟ್ಯೂಬ್ ಬೆಂಗಳೂರು ಗಣೇಶ ಉತ್ಸವ ಪೇಜಲ್ಲಿ. ಸೊ ಪ್ಲೀಸ್ ಹೋಗಿ ನೋಡಿ. ಇಟ್ ಈಸ್ ಅ ಕಾನ್ಸರ್ಟ್ ನಾಟ್ ಟು ಬಿ ಮಿಸ್. ಇಟ್ಸ್ ರಿಯಲಿ ರಿಯಲಿ ವಂಡರ್ಫುಲ್. ಸೊ ಪ್ರಮತ್, ಈಗ ಆಲ್ಮೋಸ್ಟ್ ಕಾರ್ಯಕ್ರಮದ ಟೈಮ್ ಮುಗಿತಾ ಬಂತು. ಸೊ ಇಟ್ ವಾಸ್ ವಂಡರ್ಫುಲ್ ಟು ಹ್ಯಾವ್ ಯು. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೂ ಆಲ್ ದ ಬೆಸ್ಟ್. ಆ್ಯಂಡ್ ನಿಮ್ಗೆ ಹೇಗನ್ನಿಸ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಮಾತಾಡಿದ್ದು? ಲಾಸ್ಟ್ ಫ್ಯೂ ಥಾಟ್ಸ್. ನನಗೆ ತುಂಬಾ 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 ಖುಷಿ ಆಯ್ತು. ಅಂಡ್ ಇಷ್ಟೊಂದು ನನ್ನ ಲೈಫ್ ಎಕ್ಸ್ಪೀರಿಯನ್ಸಸ್ ನ ಒಂದೇ ಕಡೆ ಹೇಳ್ಕೊಂಡಿರೋದು ನನಗೆ ಭಾರಿ ಖುಷಿ ಆಗ್ತಾ ಇದೆ. ಅಂಡ್ ಐ ಹೋಪ್ ಲಿಸನರ್ಸ್ ಟು ವಿಲ್ ಲವ್ ಮೈ ಸ್ಟೋರಿ. ಅಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಆನ್ ಯುವರ್ ಶೋ. And my lots of namaskaram to all Kannadigas and musical lovers across the world. Thank you so much. So amazing. Thank you so much. It was such an honor to have you today. So thank you once again from Ajji. Thank you so much. Namaskar. ಸ್ನೇಹಿತರೆ, ಕಾರ್ಯಕ್ರಮ ಕೇಳಿದಂತಹ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಕಾನ್ಸೆಪ್ಟ್ ಹೇಗೆ ಅನಿಸ್ತು ಅನ್ನೋದನ್ನು ನಮ್ಮ ಫೇಸ್ಬುಕ್ ಪೇಜ್ ಶ್ರೀಗಂಧದ ಗುಡಿಲಿ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್. ನಮಸ್ಕಾರ.